ನಮಸ್ಕಾರ ಆತ್ಮೀಯರೇ. ಧಾರ್ಮಿಕ ಗ್ರಂಥಗಳಲ್ಲಿ ಒಂದು ಮಾತಿದೆ, ಸರ್ವಂ ಮನಯೇವ ಅಂತ. ಅಂದರೆ ನಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ವಿಚಾರಕ್ಕೂ ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ನಮ್ಮ ಮನಸ್ಸೇ ಕಾರಣವಾಗಿರುತ್ತೆ. ಹಾಗಾಗಿ ಈ ಜನಸಾಮಾನ್ಯರಿಗಾಗಿ ನ್ಯೂರೋಸೈನ್ಸ್ ಈ ಸರಣಿನಲ್ಲಿ ನಾವು ನಮ್ಮ ಮನಸ್ಸು ಹೇಗೆ ನಮ್ಮ ಜೀವನದ ಆಗು ಹೋಗುಗಳಿಗೆ ಕಾರಣವಾಗಬಲ್ಲದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಇದೇ ಮನಸ್ಸು ನಮ್ಮ ಜೀವನದ ವಿಕಸನದ ಹಾದಿಯ ಸಾಧನವಾಗಿ ಹೇಗೆ ಪರಿವರ್ತಿತವಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಮಯ. ಆತ್ಮೀಯರೇ, ಇವತ್ತು ಕೂಡ ನಮ್ಮ ಜೊತೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಉಷಾ ವಸ್ತಾರೆಯವರು, ಪ್ರಸಿದ್ಧ ನ್ಯೂರೋ ಸೈಂಟಿಸ್ಟ್, ನಮ್ಮ ಜೊತೆ ಇದ್ದಾರೆ. ಮೈಂಡ್ಫುಲ್ನೆಸ್ ಈ ಒಂದು ಪದವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಕೇಳ್ತಾನೆ ಬಂದಿದ್ದೀವಿ. ಹಂಗಂದ್ರೆ ಏನು? ಇದಕ್ಕೆ ಉತ್ತರವನ್ನು ಒಂದು ರೀತಿಯಲ್ಲ 5 ರೀತಿನಲ್ಲಿ ನಮಗೆ ತಿಳಿಸ್ಕೊಡೋದಕ್ಕಾಗಿ ನಮ್ಮ ಉಷಾ ವಸ್ತಾರೆ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತಿನ ಸಂಚಿಕೆಯನ್ನ ಪ್ರಶಾಂತ ಪ್ರಾರ್ಥನೆಯ ಮೂಲಕ ಶುರು ಮಾಡೋಣ. ಯೋಗಕ್ಷೇಮದ ಪ್ರಶಾಂತ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಹೇ ದೇವ, ನನಗೆ ಪರಿವರ್ತಿಸಲು ಆಗದುದನ್ನು ಅಂಗೀಕರಿಸುವ ಪ್ರಸನ್ನತೆಯನ್ನು ದಯಪಾಲಿಸು. ನನಗೆ ಸಾಧ್ಯವಾದುದನ್ನು ಪರಿವರ್ತಿಸುವ ಸ್ಥೈರ್ಯ ನೀಡು ಮತ್ತು ಇವೆರಡರ ನಡುವೆ ಇರುವ ತಾರತಮ್ಯವನ್ನು ಗ್ರಹಿಸುವ ವಿವೇಕ ಕೊಡು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಪಾರ್ಟ್ ಆಫ್ ದ ಸಿರೀಸ್ ಆಫ್ ಸೆಷನ್ಸ್ ದಟ್ we have undertaken, ಯೋಗಕ್ಷೇಮ ಪ್ರಿನ್ಸಿಪಲ್ಸ್ ಅಂಡ್ ಕಾನ್ಸೆಪ್ಟ್ಸ್. ಮೊದಲನೇ ಸೆಷನಲ್ಲಿ ನಮ್ಮ ಮೆದುಳಿನ ಬಗ್ಗೆ ಮತ್ತು ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಹೇಗೆ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಿದಾಗ ಇನ್ ಅ ಪರ್ಟಿಕ್ಯುಲರ್ ವೇ ಅದು ಹೆಂಗೆ ಮೆದುಳನ್ನೇ ಬದಲಾವಣೆ ಮಾಡುತ್ತೆ. ಅದರಿಂದ ನಮ್ಮ ಜೀವನ ಬದಲಾವಣೆ ಮಾಡ್ಕೋಬೇಕು ಅಂತಂದರೆ ನಮ್ಮ ಮೆದುಳು ಬದಲಾವಣೆ ಆಗಬೇಕು ಅನ್ನೋದನ್ನು ಈ ಒಂದು ನ್ಯೂರೋ ಸೈನ್ಸ್ನ ಹೊಸ ಸಂಶೋಧನೆಯ ವಿಚಾರವನ್ನು ತಿಳ್ಕೊಂಡ್ವಿ. ಅದಾದಮೇಲೆ ಮನಸ್ಸು ಅಂದರೆ ಏನು, ಪ್ರಾಕೃತ ಮನಸ್ಸು ಅಂದರೆ ಏನು, ಸಂಸ್ಕೃತ ಮನಸ್ಸಂತಂದರೆ ಏನು, ಯಾವ ಥರದ ಮನಸ್ಸು ಯಾವ ಪಾರ್ಟ್ ಆಫ್ ದ ಬ್ರೈನ್ ಇಂದ ಬರುತ್ತೆ, ಇದನ್ನು ಕೂಡ ಅರಿತುಕೊಂಡು ವಿ ಸ್ಟಡಿಡ್ ಮೆನಿ ನ್ಯೂರೋ ಸೈನ್ಸ್ ಕಾನ್ಸೆಪ್ಟ್ಸ್. ಇದು 1-2-3 ಸೆಷನ್ನಲ್ಲೇ ಆಯಿತು ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂರೋ ಸೈನ್ಸ್ ಕಾನ್ಸೆಪ್ಟ್ಸ್. ಇವತ್ತು ಟೂಲ್ಸ್ ಬಗ್ಗೆ, ನ್ಯೂರೋ ಸೈಂಟಿಫಿಕ್ ಟೂಲ್ಸ್ ದಟ್ ವಿ ನೀಡ್ ಟು ಯೂಸ್ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ ವಿ ಹ್ಯಾವ್ ಅ ಫ್ಯೂ ಟೂಲ್ಸ್. ಇವತ್ತಿನ ದಿನ ಮೈಂಡ್ಫುಲ್ನೆಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸೇರಿದ್ದೀವಿ. ಮೈಂಡ್ಫುಲ್ನೆಸ್ ಕೆನ್ ಬಿ ಇಟ್ಸ್ ಅ ಜರ್ನಿ ಫ್ರಮ್ ಎ ಟೂಲ್ ಟು ಎ ವೇ ಆಫ್ ಲೈಫ್. ಏನು ಹಂಗಂದ್ರೆ ಈ ಒಂದು ಮೈಂಡ್ಫುಲ್ನೆಸ್ ಅನ್ನೋದು ನಮ್ಮ ಜೀವನಕ್ಕೆ ಸಾಧನವೂ ಹೌದು, ಆ ಜೀವನ ವಿಧಾನವೂ ಆಗಬಹುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ. ಏನು ಹಂಗಂದ್ರೆ ಅಂತ ತಿಳ್ಕೊಂಡ್ರೆ, ಈ ಮೈಂಡ್ಫುಲ್ನೆಸ್ ಅನ್ನೋದು ತುಂಬ ಸಲ ಮೆಡಿಟೇಷನು ಮೈಂಡ್ಫುಲ್ನೆಸ್ ಅಂತೆಲ್ಲ ಸಾಮಾನ್ಯವಾಗಿ ವಿ ಯೂಸ್ ಇಟ್ ಸಿನಾನಮಸ್ಲಿ, ವಿಚ್ ಇಸ್ ಫೈನ್, ಇಟ್ಸ್ ಓಕೆ. ಈ ಮೈಂಡ್ಫುಲ್ನೆಸ್ ಅನ್ನೋದು ನಾವು ಏನು ಒಂದು ಕೆಲಸ ಮಾಡಿದ್ರೂ ವಿ ಕ್ಯಾನ್ ಬಿ ಮೈಂಡ್ಫುಲ್. ನಾವು ಒಂದು ತರಕಾರಿ ಹೆಚ್ಚೋದ್ರಲ್ಲಾಗಲಿ, ಅಡುಗೆ ಮಾಡೋದ್ರಲ್ಲಾಗಲಿ, ವಾಕ್ ಮಾಡೋದ್ರಲ್ಲಾಗಲಿ, ಕಾಫಿ ಕುಡಿಯೋದ್ರಲ್ಲಾಗಲಿ, ಊಟ ಮಾಡೋದ್ರಲ್ಲಾಗಲಿ, ಒಂದು ಮಳೆ ಬಂದಾಗ ಆ ಮಳೆನ ನಾವು ಹೇಗೆ ನೋಡ್ತೀವಿ ಅನ್ನೋದ್ರಲ್ಲಾಗಲಿ, ಯಾವುದೇ ಒಂದು ನಾವು ಕೆಲಸವನ್ನು ತಗೊಂಡ್ರೂ ಅದನ್ನು ನಾವು ಮೈಂಡ್ಫುಲ್ಲಾಗಿ ಮಾಡಬಹುದು. ಅದಕ್ಕೆ ಇದು ಒಂದು ಜೀವನದ ವಿಧಾನವೇ ಆಗಬಹುದು. ಇಟ್ ಕ್ಯಾನ್ ನೀಡ್ ನಾಟ್ ಜಸ್ಟ್ ರಿಮೈನ್ ಆಸ್ ಎ ಟೂಲ್ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಹೆಂಗೆ ಅನ್ನೋದು ಒಂದು ಸಲ
ಅಷ್ಟು ಸುಲಭವಾಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಂಡ್ಬಿಡ್ಬಹುದು. ಇಂಟೆಲೆಕ್ಚುಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ಡೆಫಿನೇಷನ್ಸನ್ನು ನಾವು ಬಾಯ್ಪಾಠ ಮಾಡಿ ಹೇಳಲೂಬಹುದು. ಇನ್ ದ್ಯಾಟ್ ವೇ ಇದು ಕಷ್ಟಕರವಾದದ್ದೇನಿಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಬಟ್ ಪ್ರಾಕ್ಟೀಸ್ ಮಾಡೋದಿಕ್ಕೆ ಬಹಳಷ್ಟು ಸಿಂಪಲ್ ಅಲ್ಲ ಅಂತ ಹೇಳೋಣ. ವಿಚ್ ಮೀನ್ಸ್ ಏನು, ಅದು ಒಂದ್ಸಲಿ ಏನೋ ಒಂದಷ್ಟು ದಿನ ಮಾಡಿಬಿಟ್ರೆ ಅದು ನಮಗೆ ಪಡ್ಕೊಂಡ್ಬಿಡಬಹುದು, ಮೈಂಡ್ಫುಲ್ ಆಗಿರೋದು ಅಂತ ಅಲ್ಲ ಅಂತ ಅಷ್ಟೇ. ಮಾಡೋದಕ್ಕೆ ಕಷ್ಟ ಅಂತಲ್ಲ ಹೇಳ್ತಾ ಇರೋದು, ಅದರದ್ದು ರಿಸಲ್ಟ್ಸ್ ಬರೋದಕ್ಕೆ ತಕ್ಷಣ ಸಿಕ್ಬಿಡುತ್ತೆ. ಬಟ್ ಅದು ಒಂದು ಜೀವನದ ವಿಧಾನ ಆಗಬೇಕು ಅಂತಂದರೆ it takes a while. Not even takes a while. We can be practicing this until our last breath ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಅಷ್ಟು ಪವರ್ಫುಲ್ ಈ ಒಂದು ಟೆಕ್ನಿಕ್, ಈ ಒಂದು ಟೂಲು, ಇಟ್ ಈಸ್ ಸೋ ಪವರ್ಫುಲ್ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ ಹೊರತು ಅಯ್ಯೋ ಹಾಗಾದರೆ ಕಷ್ಟ, ಯಾವುದಾದ್ರೂ ಸುಲಭವಾದನ್ನು ನಾವು ನೋಡ್ಕೊಳ್ಳೋಣ, ಅಯ್ಯೋ ಮೆಡಿಟೇಷನ್ ಮಾಡೋದಾದರೆ ಈಸಿ, ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ನಾವು ನಮಗೆ ಒಂದು ಸಮಯ ಕೊಟ್ಬಿಟ್ರೆ ಮೆಡಿಟೇಷನ್ ಮಾಡಿಬಿಡಬಹುದು ಅನ್ನೋ ರೀತಿಯಿಂದ ಹೇಳ್ತಾ ಇಲ್ಲ. ಇಟ್ ಈಸ್ ಸೋ ಪವರ್ಫುಲ್ ದಟ್ ವಿ ಕ್ಯಾನ್ ಬಿ ಯೂಸಿಂಗ್ ದಿಸ್ ಟೂಲ್ ಆರ್ ಟೆಕ್ನಿಕ್ ಅಂಟಿಲ್ ಅವರ್ ಲಾಸ್ಟ್ ಬ್ರೆತ್ ಅಂತಾನೆ ಹೇಳೋದಕ್ಕಾಗಿ ಇದನ್ನು ಇಟ್ಸ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಬಟ್ ಡಿಫಿಕಲ್ಟ್ ಟು ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು. ಹಾಗಾದ್ರೆ ನಾವು ಯಾಕೆ ಇಲ್ಲಿದ್ದೀವಿ, ಯಾಕೆ ಯೋಗಕ್ಷೇಮಕ್ಕೆ ಬರ್ತೀವಿ? ನಾವೆಲ್ಲನೂ ತಕ್ಕ ಮಟ್ಟಿಗೆ ನಮ್ಗೆ ಏನು ಬೇಕೋ ಜೀವನದಲ್ಲಿ ಎಲ್ಲ ಸಾಧನೆ ಮಾಡಿದ್ದೀವಿ, ಏನು ಬೇಕೋ ಅದೆಲ್ಲ ಸಿಕ್ಕಿದೆ. ಹಾಗಾದ್ರೆ ಇಲ್ಲಿ ಯಾತಕ್ಕೆ ನಾವು ಬರೋದು? ಈ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದಲ್ಲ. ನಮ್ಗೆ ಇದ್ರವರೆಗೂ ಗೊತ್ತಿದ್ದು ಮನೋ ನಿಗ್ರಹ ಅಂತ, ಮನಸ್ಸನ್ನು ವಿಚ್ ಮೀನ್ಸ್ ವಿಲ್ ಪವರ್ ಉಪಯೋಗಿಸಿ ಮನೋ ನಿಗ್ರಹ ಮಾಡೋದು ಅಂತ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಂಟ್ರೋಲಿಂಗ್ ಅವರ್ ಮೈಂಡ್ ಬಟ್ ಟ್ರೈನಿಂಗ್ ಅವರ್ ಮೈಂಡ್. ಎಷ್ಟರ ಮಟ್ಟಿಗೆ ನಾವು ಮನಸ್ಸನ್ನು ಟ್ರೈನ್ ಮಾಡಬಹುದು ಅಂತಂದರೆ ದೆನ್ ಆ ಮನೋಜಯ ಆಗತ್ತೆ ಅಂತಂದ್ಬಿಟ್ಟು ಆಗಲೇ ಆ ಮನಸ್ಸನ್ನು ನಾವು ಗೆಲ್ಲೋದಿಕ್ಕೆ ಸಾಧ್ಯ ಅಂತ. ಅದರಿಂದ ನಾವೆಲ್ಲರೂ ಬರೋದು ಇಲ್ಲಿ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋದಿಕ್ಕೆ, ಬೇರೆಯವರನ್ನು ಚೇಂಜ್ ಮಾಡೋದಕ್ಕೆ ಅಲ್ಲ, ಅಥವಾ ಬೇರೆ ಸಂದರ್ಭಗಳನ್ನು ಚೇಂಜ್ ಮಾಡಿದ್ರೆ ನಾವು ಖುಷಿಯಾಗಿರ್ಬಹುದು ಅನ್ನೋದಕ್ಕಲ್ಲ. ಖಂಡಿತ ಆಗತ್ತೆ, ಕೆಲವು ಸಲ ಬೇರೆ ಸಂದರ್ಭಗಳು ಬದಲಾವಣೆ ಆದಾಗ ಎಷ್ಟೊಂದು ನಮ್ಮ ಜೀವನ ಇನ್ನೂ ಜಾಸ್ತಿ ಅನುಕೂಲ ಆಗತ್ತೆ, ಆ ಮಟ್ಟಕ್ಕೆ ನಾನು ಹೇಳ್ತಾ ಇಲ್ಲ. ಬಟ್ ಇನ್ ಅ ಡೀಪರ್ ಸೆನ್ಸ್ ನಮ್ಮಲ್ಲಿ ಒಂದು ಶಾಂತಿ, ಸಂತೋಷ ಇದೆಲ್ಲ ಸಿಗಬೇಕು ಅಂತಂದರೆ ನಾವು ನಮ್ಮ ಮನಸ್ಸನ್ನು ಗೆಲ್ಲೋದ್ರಿಂದ, ಯಾಕೆಂದರೆ ಅದೆಲ್ಲನೂ ನಮ್ಮ ಒಳಗಡೆ ಇದೆ ಅನ್ನೋದಕ್ಕೆ. ವಿಚ್ ಮೀನ್ಸ್ it takes one person to change our lives. ಯಾರದು, ಯಾವುದು? ಹೂ ಇಸ್ ದಟ್ ಪರ್ಸನ್ ಹೂ ಕ್ಯಾನ್ ಹೆಲ್ಪ್ ಅಸ್ ಚೇಂಜ್ ಅವರ್ ಲೈಫ್ಸ್ ಅಂತಂದರೆ ಅದು ನಾವೇ ಆಗಿರ್ತೀವಿ. ಓನ್ಲಿ ವಿ ಕ್ಯಾನ್ ಚೇಂಜ್ ಅವರ್ ಲೈಫ್ಸ್. ಬೇರೆಯವರು ದೇ ಕ್ಯಾನ್ ಬಿ ಎನ್ ಇನ್ಸ್ಟ್ರೂಮೆಂಟ್ ಆರ್ ದೇ ಕ್ಯಾನ್ ಹೆಲ್ಪ್ ಅಸ್, ದೇ ಕ್ಯಾನ್ ಕೋಡ್ ಅಸ್, ದೇ ಕ್ಯಾನ್ ಮೋಟಿವೇಟ್ ಅಸ್, ದೇ ಕ್ಯಾನ್ ಇನ್ಸ್ಪೈರ್ ಅಸ್. ಬಟ್ ಎಷ್ಟೇ ಏನೇ ಹೇಳಿದ್ರು ಇದು ನಾವು ಮಾಡ್ಕೊಳ್ಬೇಕಾಗಿತ್ತು. ವಿಚ್ ಮೀನ್ಸ್ ಇದು ನಾವೇನೇ ಇಲ್ಲಿ ಬಂದು ಕಲ್ತ್ರೂ ವಿ ನೀಡ್ ಟು ಗಿವ್ ಕ್ರೆಡಿಟ್ ಟು ಅವರ್ ಸೆಲ್ಸ್, ಬಿಕಾಸ್ ನಾವು ಅದನ್ನು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಅಥವಾ ನಾವು ಅದನ್ನು ಏನಾದರೂ ಇಲ್ಲಿ ಕಲ್ತಿದ್ದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಮ್ಮ ಜೀವನ ಬದಲಾವಣೆ ಆಗತ್ತೆ ಅನ್ನೋದನ್ನು ತುಂಬ ಸುಲಭವಾಗಿ ಕಂಡ್ಕೊತಾ ಇದ್ದೀವಿ. ಇದೆಲ್ಲ ಕೂಡ ಆಲ್ ಆಫ್ ದಿಸ್ ಇಸ್ ಬೇಸ್ಡ್ ಆನ್ ರೀಸೆಂಟ್ ಅಡ್ವಾನ್ಸಸ್ ಇನ್ ನ್ಯೂರೋಸೈನ್ಸ್ ರಿಸರ್ಚ್. ಹೌದಾ, ಹಾಗಾದರೆ ಇದೆಲ್ಲ ನಮಗೆ ಮುಂಚೆ ಗೊತ್ತೇ ಇರಲಿಲ್ವಾ ಅಂತ ಒಂದು ಪ್ರಶ್ನೆ ಹೇಳ್ಬೋದು. ಖಂಡಿತ ಗೊತ್ತಿತ್ತು. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಯಾವ ಹೊರಗಡೆ ಟೂಲು ಟೆಕ್ನಿಕ್ ಇಲ್ಲ, ಈ ಒಂದೇ ಒಂದು ಇನ್ಸ್ಟ್ರೂಮೆಂಟ್, ದಟ್ ಈಸ್ ಅಂತಃಕರಣ, ನಮ್ಮ ಮನಸ್ಸನ್ನು
ಅವರ ಮನಸ್ಸನ್ನು ಒಳಗಡೆ ಹೋಗಿ ಇದನ್ನೆಲ್ಲ ಕಂಡುಕೊಂಡಿದ್ರು. ಎಲ್ಲವೂ ನಾನು ಹೇಳೋದು ಎಲ್ಲವೂ ನಮ್ಮ ಸ್ಕ್ರಿಪ್ಚರ್ಸಲ್ಲಿ ಇದೆ. ಬಟ್ ಇಲ್ಲಿ ನಾನು ಹೇಳುವಾಗ ಅದನ್ನು ತುಂಬ ಸಿಂಪಲ್ ಆಗಿ ಮಾಡಿ ನಿಮ್ಗೆ ಒಂದು ಐ ಆಮ್ ಗಿವಿಂಗ್ ಇಟ್ ಯು ಆನ್ ಎ ಪ್ಲ್ಯಾಟರ್ ಸೊ ದಟ್ ಯು ಕ್ಯಾನ್ ಈಸಿಲಿ ಡೈಜೆಸ್ಟ್ ಅಷ್ಟೇ. ಹಾಗೆ ಟರ್ಮಿನಾಲಜಿ ಕೂಡ ಬೇರೆ ಇರುತ್ತೆ, ಸೈಂಟಿಫಿಕ್ ಟರ್ಮಿನಾಲಜಿ. ಅಲ್ಲಾದರೆ ನಮ್ಗೆ ಸಂಸ್ಕೃತ ಗೊತ್ತಿರಬೇಕು, ಇನ್ನೊಬ್ಬರ ಹತ್ರ ವರ್ಷಾನ್ಗಟ್ಲೆ ನಾವು ಕೂತು ಕಲಿತಾಗ್ಲೇ ನಮಗೆ ಸ್ಕ್ರಿಪ್ಚರಲ್ ಆ್ಯಂಗಲಿಂದ ಆಳವಾಗಿ ಅರ್ಥ ಆಗೋದು. ಅದನ್ನು ಕೂಡ ಮಾಡಿ ಈ ಸೈಂಟಿಫಿಕ್ ಆಗಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಇದು ಎರಡನ್ನೂ ಬೆರೆಸಿ ನಿಮಗೆ ಒಂದು ಸುಲಭ ಸಾಧ್ಯ ರೀತಿಯಲ್ಲಿ ಕೊಡೋದಕ್ಕೆ ಇಲ್ಲಿ ಯೋಗಕ್ಷೇಮ ಇರೋದು. ಇದೆಲ್ಲ ಮಾಡೋದು ಯಾತಕ್ಕೆ? ಕೊನೆಗೆ ನಮ್ಮ ಜೀವನ ಮಟ್ಟ ಇಂಪ್ರೂವ್ ಆಗೋಕ್ಕೆ. ವಿ ಆರ್ ಹಿಯರ್ ಟು ಇಂಪ್ರೂವ್ ಅವರ್ ಕ್ವಾಲಿಟಿ ಆಫ್ ಅವರ್ ಲೈವ್ಸ್. ಏಕೆಂದರೆ ಇದು ಕ್ವಾಲಿಟಿ ಆಫ್ ಲೈಫ್ ಇನ್ನೇನೋ ಒಂದು ಪಡ್ಕೊಂಡ್ರೆ, ಓದಿದ್ರೆ, ಇನ್ನೊಂದು ಕೆಲಸದಿಂದ, ಇನ್ನೊಂದು ಜಾಸ್ತಿ ಸಂಬಳದಿಂದ, ಇನ್ನೊಂದು ಮನೆ ತಗೊಂಡ್ರೆ, ಇನ್ನೊಂದು ಕಾರ್ ತಗೊಂಡ್ರೆ ಜೀವನ ಗುಣಮಟ್ಟ ಸುಧಾರಿಸತ್ತೆ ಅನ್ನೋ ಒಂದು ನಂಬಿಕೆ ಅಥವಾ ಹಾಗೆ ಅರ್ಥ ಮಾಡ್ಕೊಂಡಿದ್ವಿ. ಅದು ನಮ್ಮ ಏನದು ಲೈಫ್ ಸ್ಟೈಲ್ನ ಚೇಂಜ್ ಮಾಡತ್ತೆ ಅಷ್ಟೇ. ನಮ್ಮ ಸ್ಟ್ಯಾಟಸನ್ನು ಇಂಪ್ರೂವ್ ಮಾಡತ್ತೆ. ಬಟ್ ಆಳವಾಗಿ ನಮ್ಮ ಜೀವನ ಗುಣಮಟ್ಟ ಸುಧಾರಿಸ್ಕೋಬೇಕು ಅಂತಂದರೆ ಈ ಒಂದು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಈ ಮನಸ್ಸು ಅಂದರೆ ಏನು ಅಂತ ತಿಳ್ಕೊಂಡು ಅದನ್ನು ಹೇಗೆ ನಾವು ಗೆಲ್ಲಬಹುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾವೆಲ್ಲರೂ ಇಲ್ಲಿ ಇರೋದು. ಆದರೆ ಆಲ್ ವಿ ನೀಡ್ ಟು ಡೂ ಇಸ್ ಟು ಬಿ ಮೈಂಡ್ಫುಲ್. ಈ ಮೈಂಡ್ಫುಲ್ನೆಸ್ನ ಬೋತ್ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ, ಎರಡು ದೃಷ್ಟಿಯಿಂದನೂ ನೋಡೋಣಂತೆ. ಅದಕ್ಕೆ ಆಗಲೇ ಹೇಳ್ದಂಗೆ ಇದು ಒಂದು ಟೂಲ್ ಕೂಡ ಹೌದು, ಟೆಕ್ನಿಕ್ ಕೂಡ ಹೌದು. ಇಟ್ ಕ್ಯಾನ್ ಬಿ ಅ ವೇ ಆಫ್ ಲೈಫ್. ಜೀವನದ ಸಾಧನವೂ ಹೌದು, ಜೀವನದ ವಿಧಾನವೂ ಹೌದು. ಅದನ್ನು ಹೆಂಗೆ ಅಂತ ತಿಳ್ಕೊಳ್ಳೋಣಂತೆ. ಇದು ನಮಗೆ ಗೊತ್ತಿದೆಯೋ ಇಲ್ವೋ, ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಅದು ಎರಡು ಸಲ ನಾವು ಮಾಡ್ತೀವಿ. ಏನಂದರೆ ಮೊದಲನೇ ಸಲ ಇಟ್ ಈಸ್ ಅಟ್ ದ ಮೆಂಟಲ್ ಲೆವೆಲ್, ಆಲೋಚನೆ ಲೆವೆಲಲ್ಲಿ. ಇಟ್ಸ್ ದ ಫಸ್ಟ್ ಕ್ರಿಯೇಷನ್ ಆಫ್ ಎನಿಥಿಂಗ್ ದಟ್ ಹ್ಯಾಪನ್ಸ್ ಈಸ್ ಅಟ್ ದ ಮೆಂಟಲ್ ಲೆವೆಲ್. ನಾವು ಆಲೋಚನೆ ಮಾಡ್ತೀವಿ, ನಾವು ಭಾವಿಸ್ತೀವಿ. ಅಂತೂ ಇದೆಲ್ಲ ಫಸ್ಟ್ ಆಗೋದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಮೆದುಳಲ್ಲಿ. ಇಟ್ ಹ್ಯಾಪನ್ಸ್ ಇನ್ ಅವರ್ ಹೆಡ್. ಇದು ಹೆಂಗೆ ನಮಗೆ ಗೊತ್ತಾಗತ್ತೆ ಅಂತಂದರೆ, ನಮ್ಮಲ್ಲಿ ಒಂದು ಸೆಲ್ಫ್ ಅವೇರ್ನೆಸ್ ಹೈಟನ್ ಆದಾಗ ನಮಗೆ ಗೊತ್ತಾಗತ್ತೆ. ಇದು ನಾವು ಈ ಥರ ಯೋಚನೆ ಮಾಡಿರಲ್ಲ ಅಷ್ಟೇ. ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಇದು ಮಾಡಬೇಕಾ ಮಾಡಬೇಡ್ವಾ ಅಂತ ಫಸ್ಟ್ ಯೋಚನೆ ಮಾಡ್ತೀವಲ್ಲ. ಮಾಡಿದ್ರೆ ಏನು, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್, ಶಾರ್ಟ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಏನು, ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದನ್ನು ಯೋಚನೆ ಮಾಡ್ತೀವಲ್ಲ. ಸೊ ದಟ್ ಮೀನ್ಸ್ ಇಟ್ ಹ್ಯಾಪನ್ಸ್ ಫಸ್ಟ್ ಅಟ್ ದ mental level, and we will know this through our awareness. The second level, it happens at the physical level. ಆಮೇಲೆ ಅದನ್ನ ಒಂದು ಕಾರ್ಯರೂಪಕ್ಕೆ ತರ್ತೀವಿ. This is a second creation of anything that happens. So ಏನು ಕೊನೆಗೆ ಏನೇ ನಾವು ಮಾಡಬೇಕಾದ್ರೂ ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಟು ಆಕ್ಷನ್, ಆಕ್ಷನ್, ಆಕ್ಷನ್. ಅಷ್ಟು ಇಂಪಾರ್ಟೆಂಟು. ಬರೀ ನಾವು ಆಲೋಚನೆ ಲೆವೆಲಲ್ಲಿದ್ದರೆ, ನಾವು ಮನಸ್ಸು ಮಾಡಿದ್ದೀವಿ ಅಂತ ಅಷ್ಟರಲ್ಲೇ, ಅಥವಾ ಅದನ್ನು ಬರೀ ಮಾತಾಡೋದರಲ್ಲಿ ಇದ್ದರೆ, ಯೋಚನೆ ಮಾಡೋದರಲ್ಲಿ ಇದ್ದರೆ, ಭಾವಿಸೋದ್ರಲ್ಲಿದ್ದರೆ ಅಷ್ಟು ಸಾಕಾಗಲ್ಲ. ಎವ್ರಿಥಿಂಗ್, ಆಲ್ ದೋಸ್ ಐಡಿಯಾಸ್, ಆಲ್ ದೋಸ್ ಫೀಲಿಂಗ್ಸ್, ಆಲ್ ದೋಸ್ ಥಾಟ್ಸ್, it has to result in action. ಇದು ಆಗದೆ ಇದ್ದಾಗ ನಾವು ಏನೋ ಒಂದು ಮಾಡಬೇಕು, ಅದು ಮಾಡಲ್ಲ. ಬರೀ ಆಲೋಚನೆ ಮಾಡ್ತಿರ್ತೀವಿ, ಭಾವಿಸ್ತಾ ಇರ್ತೀವಿ, ತುಂಬ ಅದ್ರ ಬಗ್ಗೆ ಮಾತಾಡ್ತೀವಿ.
ಅಷ್ಟೇ ನಿಂತು ಬಿಟ್ರೆ ಮಾತಾಡೋದು ತಪ್ಪು ಅಂತಲ್ಲ. ಎಷ್ಟೊಂದ್ಸಲಿ ಮಾತಾಡಿದಾಗ ನಮ್ಗೆ ಇನ್ನೂ ಹುರುಪು ಬರುತ್ತೆ, ಆ ಎನರ್ಜಿ ಬರುತ್ತೆ. ಬಟ್ ಆ ಮಾತು ಕೂಡ ಇಟ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಆಕ್ಷನ್ಸ್. ಇಫ್ ಅವರ್ ಐಡಿಯಾಸ್, ಅವರ್ ಪ್ಲಾನ್ಸ್ ಡೂ ನಾಟ್ ಫಾಲೋ ಅಪ್ ಇನ್ ಆಕ್ಷನ್, ಬಟ್ ನಮಗೆ ಗೊತ್ತು ಅದು ಮಾಡಬೇಕು ಅಂತ ಗೊತ್ತು, ಮಾಡೋದಿಲ್ಲ, ಆಗ್ಲೇ ಒನ್ ಆಫ್ ದ ರೀಸನ್ಸ್ ಆಂಗ್ಸೈಟಿ ಆಗೋದು. ಆಗ ನಮಗೆ ಗೊತ್ತು ಇದು ಮಾಡಬೇಕು ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ, ಅನ್ಕೋತಾ ಇರ್ತೀವಿ, ಯೋಚನೆ ಮಾಡ್ತಿರ್ತೀವಿ, ಬಟ್ ವಿ ಡೋಂಟ್ ಪುಟ್ ದ್ಯಾಟ್ ಇನ್ ಟು ಆಕ್ಷನ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವು ಸಲ ಕೆಲವ್ರಿಗೆ ದಿಸ್ ಇಸ್ ದ ಓನ್ಲಿ ರೀಸನ್ ದಟ್ ಕಾಸಸ್ ಆಂಗ್ಸೈಟಿ, ಗೊತ್ತಿರೋದಿಲ್ಲ ಅಷ್ಟೇ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ದೆನ್ ಹೌ ಶುಡ್ ಐ ಕನ್ವರ್ಟ್ ಮೈ ಥಾಟ್ಸ್, ಮೈ ಫೀಲಿಂಗ್ಸ್ ಇಂಟು ಆಕ್ಷನ್ಸ್ ಅನ್ನೋದನ್ನ ನಾವು ಯೋಚನೆ ಮಾಡಬಹುದು. ಹಾಗೆ ನಮಗೆ ಗೊತ್ತು, ವಿ ಹ್ಯಾವ್ ಪಾಸ್ಟ್, ಫ್ಯೂಚರ್ ಆ್ಯಂಡ್ ಪ್ರಸ್ತುತದಲ್ಲಿ ನಾವು ಬದುಕ್ತಾ ಇರೋದು. ನಾವು ಯಾವಾಗಲೂ ಇದನ್ನ ಹೇಳ್ತೀನಿ, ತುಂಬ ಸಲ ನೀವು ಕೇಳಿದ್ದೀರಾ. ಈ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಅನ್ನೋದು ಮೆಂಟಲ್ ಕಾನ್ಸ್ಟ್ರಕ್ಟ್ಸ್ ಮಾತ್ರ. ಪಾಸ್ಟ್ ಅನ್ನೋದು ನಿಜವಾಗ್ಲಿ ಇಲ್ಲ, ಫ್ಯೂಚರ್ ಅನ್ನೋದು ಇನ್ನೂ ಬಂದಿಲ್ಲ. ಯಾವಾಗ ಫ್ಯೂಚರ್ ಆಗತ್ತೋ ಅದು ಪ್ರಸ್ತುತವಾಗಿರತ್ತೆ. ಹಿಂದ ಪಾಸ್ಟ್ ಯಾವಾಗ ಆಗ್ತಾ ಇತ್ತೋ ಅದು ಪ್ರಸ್ತುತವಾಗಿತ್ತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಇವಾಗ ಏನಿದೆಯೋ ದಿಸ್ ಮೊಮೆಂಟ್, ಹಿಯರ್ ಅಂಡ್ ನೌ ಅಂಡ್ ಹಿಯರ್ ಇಸ್ ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ದ ಮೋಸ್ಟ್ ಅಂತ ಅಂದ್ಬಿಟ್ಟು. ವಿಚ್ ಮೀನ್ಸ್ another way of saying is, all we have is the present moment. If you think about it, all we need is the present moment. Ashte. So we need to know how to take care of this moment. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, if what we have been is the result of our past actions, it certainly follows that whatever we wish to be in the future can be produced by present actions. So we have to know how to act, why to act ಅನ್ನೋದು ಗೊತ್ತಿದೆ. ನಾವು ಬೆಳಿಬೇಕಾದ್ರೆ, ನಾವು ಇವಾಲ್ವ್ ಆಗಬೇಕಾದ್ರೆ, ನಾವು ಚೇಂಜ್ ಆಗಬೇಕಾದ್ರೆ, ನಾವು ಟ್ರಾನ್ಸ್ಫಾರ್ಮ್ ಆಗಬೇಕಾದ್ರೆ ವಿ ನೀಡ್ ಟು ಆ್ಯಕ್ಟ್. ದಟ್ ಈಸ್ ದ ವೈ. ಹೌ ಟು ಆ್ಯಕ್ಟ್ ಅನ್ನೋದನ್ನ ಈಗ ಮತ್ತೆ ಕಲಿತೀವಿ. ಆ್ಯಂಡ್ ವೆನ್ ಟು ಆ್ಯಕ್ಟ್ ಈಗ ತಾನೇ ಗೊತ್ತಾಯ್ತು. ವಿ ಕ್ಯಾನ್ ಓನ್ಲಿ ಆ್ಯಕ್ಟ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಹಿಯರ್ ಆ್ಯಂಡ್ ನೌ ಆ್ಯಂಡ್ ಹಿಯರ್ ಅಂತ. ಹಾಗಾದ್ರೆ ಇದನ್ನ ಇನ್ನೂ ತುಂಬಾ ಸುಲಭ ರೀತಿಯಲ್ಲಿ ವಿವೇಕಾನಂದರದ್ದನ್ನೇ ಹೇಳಬೇಕು ಅಂತಂದ್ರೆ, ದ ಪ್ರೆಸೆಂಟ್ ಇಸ್ ಡಿಟರ್ಮಿನ್ಡ್ ಬೈ ಅವರ್ ಪಾಸ್ಟ್ ಆಕ್ಷನ್ಸ್ and the future by the present actions ಅಂತ ಅಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾರೆ. Then all we need to do is to take care of this present moment, because our future is now. ನಾವು ಇವಾಗ ಏನ್ ಮಾಡ್ತೀವೋ, if that determines our future, ಇನ್ನೊಂದು ರೀತಿನಲ್ಲಿ ನೋಡ್ಬೇಕು ಅಂತಂದ್ರೆ ದಟ್ ಫ್ಯೂಚರ್ ಈಸ್ ರೈಟ್ ಹಿಯರ್, ರೈಟ್ ನೌ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಹೌ ಡು ವಿ ಟೇಕ್ ಕೇರ್ ಆಫ್ ದಿಸ್ ಮೂಮೆಂಟ್ ಅಂದ್ರೆ, ಒನ್ ಆಫ್ ದ ಸಿಂಪ್ಲೆಸ್ಟ್ ವೇಸ್ ಈಸ್ ಟು ಬಿ ಮೈಂಡ್ಫುಲ್. By being mindful, we can actually master this moment. ಹಂಗಂದ್ರೆ ಏನು ಅನ್ನೋದನ್ನ ನೋಡೋಣ. ಬೇರೆ ಬೇರೆ ರೀತಿನಲ್ಲಿ ಮೈಂಡ್ಫುಲ್ನೆಸ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಹಾಗೆ ಬುಕ್ಕಲ್ಲಿ ಓದಿದಾಗ, ಇಂಟರ್ನೆಟ್ ಹೋದಾಗ, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡೆಫಿನೇಷನ್ ದಟ್ ಯು ವುಡ್ ಗೆಟ್ ಮೈಂಡ್ಫುಲ್ನೆಸ್ ಅಂತಂದ್ರೆ. ಜಾನ್ ಕಬಾರ್ಡ್-ಜಿನ್ ಅನ್ನೋರು ಇದನ್ನ ಹೇಳಿರೋದು. He says, bringing one's complete attention to the present experience, whatever is happening right now, bringing one's complete attention to the present moment on a moment basis and in a non-judgmental way. ಈಸಿ ಹೇಳೋದು ಈಸಿ, ಬಟ್ ಏನಿದು,
ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ನಾವಿದನ್ನ ತುಂಬಾ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಇದನ್ನ ಮೂರು ಇರೋದು ಆ ಡೆಫಿನೇಷನ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ. ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಈಗ ಪ್ರಸ್ತುತ, ಹಿಯರ್ ಅಂಡ್ ನೌ ಅಂಡ್ ಹಿಯರ್. ಅಂಡ್ ಪೇಯಿಂಗ್ ಅಟೆನ್ಷನ್ ಅಂದ್ರೆ ಕಂಪ್ಲೀಟ್ಲಿ ಫೋಕಸ್ಡ್, ಕಾನ್ಸಂಟ್ರೇಷನ್, ಪೇಯಿಂಗ್ ಅಟೆನ್ಷನ್ ಇನ್ ಎ ಪರ್ಟಿಕ್ಯುಲರ್ ವೇ ಅಂತ. ಏನು, ವಾಟ್ ಈಸ್ ದಟ್ ಪರ್ಟಿಕ್ಯುಲರ್ ವೇ? ಬೀಯಿಂಗ್ ನಾನ್ ಜಡ್ಜ್ಮೆಂಟಲ್. ಇದನ್ನ ಮಾಡಿದಾಗ ದಿಸ್ ಇಸ್ ವಾಟ್ ಬೀಯಿಂಗ್ ಮೈಂಡ್ಫುಲ್ ಇಸ್ ಆಲ್ ಅಬೌಟ್. ಇದನ್ನೇ ಇನ್ನೊಂದು ರೀತಿನಲ್ಲಿ ಹಿಂಗೆ ಅಗೈನ್ ಸೈಂಟಿಫಿಕ್ಲಿ ದೆ ಸೇ ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಫ್ಲೋ ಅಂತ. ಏನ್ ಹಂಗಂದ್ರೆ, ನಾವೇನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ಅದರಲ್ಲೇ ನಾವು ತಲ್ಲೀನರಾಗ್ಬಿಟ್ಟಿದ್ರೆ ನಮ್ಗೆ ಏನ್ ಆಗ್ತಾ ಇದೆ ಅಂತ ಗೊತ್ತೇ ಆಗಲ್ಲ ಸುತ್ತಮುತ್ತ. ಅಂಡ್ ವಿ ಲೂಸ್ ಟ್ರ್ಯಾಕ್ ಆಫ್ ಟೈಮ್ ಆಲ್ಸೋ. ಎಷ್ಟು ಟೈಮ್ ಹೋಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಇಷ್ಟಪಟ್ಟು ಮಾಡ್ತಾ ಇರುವಾಗ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಫ್ಲೋ. ಬಟ್ ದಟ್ ಈಸ್ ವಾಟ್ ಬೀಯಿಂಗ್ ಮೈಂಡ್ಫುಲ್ ಈಸ್ ಆಲ್ ಅಬೌಟ್. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಪೇಯಿಂಗ್ ಅಟೆನ್ಷನ್, ಫೋಕಸ್ ಮಾಡೋದು, ಅದು ನಮ್ಗೆ ಅರ್ಥ ಆಗತ್ತೆ. ಹಾಗಾದ್ರೆ ನಾನ್ ಜಡ್ಜ್ಮೆಂಟಲ್ ಅದೇನು ಅನ್ನೋದು ಅಷ್ಟು ಸುಲಭ ಅಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು, ನಾವು ದಿನನಿತ್ಯ ಮಾಡೋ ಒಂದು ಕೆಲಸ ಮಾಡೋ ಒಂದು ಉದಾಹರಣೆ ತಗೊಂಡಾಗ 2 ಉದಾಹರಣೆ ತಗೋತೀನಿ. ವಿ ಗೋ ಫಾರ್ ಎ ವಾಕ್. ಹೇಳಿದ್ದಾರೆ ಡಾಕ್ಟ್ರು, ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗಿದೆ, ನಾನು ಮೆಡಿಸನ್ ಕೊಡೋ ಬದಲು ಸ್ಟಾರ್ಟ್ ವಾಕಿಂಗ್ ಆ್ಯಂಡ್ ಇದನ್ನು ಇಷ್ಟು ಫುಡ್ಸನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿರ್ತಾರೆ ಡಾಕ್ಟ್ರು. ಸೊ ನಾವು ವಾಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸ್ಲೋ ಆಗಿ ವಿ ಬಿಲ್ಡಪ್. 10 ನಿಮಿಷ ವಾಕ್ ಮಾಡೋದಕ್ಕೇನು ಕಷ್ಟ ಆಗಲ್ಲ, ಪರವಾಗಿಲ್ಲ, ಟೈಮ್ ಈಸಿಯಾಗಿ ಹೊಟ್ಟೋಗುತ್ತೆ. 20 ನಿಮಿಷ ಪರವಾಗಿಲ್ಲ, ವಿ ಮೂವ್ ಅಪ್ ಟು ½ ಅವರ್, ಅದು ಪರವಾಗಿಲ್ಲ. ಆಮೇಲೆ 1 ಅವರ್ ಆದರೂ ನೀವು ಮಾಡಿರಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. 1 ಅವರ್ ಮಾಡೋ ಅಷ್ಟೊತ್ತಿಗೆ ಅದನ್ನು ಕೂಡ ವಿ ಸ್ಲೋಲಿ ಬಿಲ್ಡ್ ಇಟ್ ಅಪ್. ಪ್ರಾಕ್ಟೀಸ್ ಆಗತ್ತೆ, ಮಾಡ್ತೀವಿ 1 ಅವರನ್ನು. ಬಟ್ ಯಾವಾಗಪ್ಪ ಮುಗೀತು 1 ಅವರ್? ಯಾವಾಗ ನಾ ಮನೆಗೆ ಹೋಗ್ಬೋದು? ಯಾವಾಗ ನಾನು ಇನ್ನೊಂದು ಕಪ್ ಆಫ್ ಕಾಫಿ ಕುಡಿಬಹುದು? ಅಥವಾ ನಂದು TV ಪ್ರೋಗ್ರಾಮ್ ನೋಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತಿರೋದು. ಇಲ್ಲಿ ವಾಕ್ ಮಾಡ್ತಾ ಇರ್ತೀವಿ, ಬಟ್ ವಿ ಆರ್ ಜಡ್ಜಿಂಗ್ ವಾಟ್ ವಿ ಆರ್ ಡೂಯಿಂಗ್. ಅಥವಾ ಮುಂದಿಂದನ್ನ ಯೋಚನೆ ಮಾಡ್ತಾ ಇರ್ತೀವಿ, ಬೇಜಾರು ವಾಕ್ ಮಾಡೋದು. ಜಿಮ್ಗಾದ್ರೂ ಸೇರ್ಕೊಂಡು ಬೈಕ್ ಆದ್ರೂ ಮಾಡ್ಬೋದು, ವಾಕ್ ಮಾಡೋದು ಇಷ್ಟು ಹೊತ್ತು ಬೇಜಾರು. ಈ ಥರ ಜಡ್ಜ್ ಮಾಡ್ತಾ ಇರ್ತೀವಿ. ದಟ್ ಈಸ್ ನಾಟ್ ಬೀಯಿಂಗ್ ಮೈಂಡ್ಫುಲ್. ಇವಾಗ ಏನು ಮಾಡಬೇಕು? ಐ ಹ್ಯಾವ್ ಟು ವಾಕ್ ಫಾರ್ 1 ಅವರ್, ಸೊ ಲೆಟ್ ಮೀ ಡೂ ಇಟ್ ಅಷ್ಟೇ ಅಂದ್ಕೊಂಡು ನಾವು ಮಾಡಿದಾಗ ದ್ಯಾಟ್ ಈಸ್ ವಾಟ್ ಈಸ್ ಬೀಯಿಂಗ್ ನಾನ್ ಜಡ್ಜ್ಮೆಂಟಲ್ ಈಸ್ ಆಲ್ ಅಬೌಟ್. ಅದು ಒಂದು ಎಕ್ಸಾಂಪಲು. 2 ಎಕ್ಸಾಂಪಲ್ ಅಂತ ಹೇಳಿದೆ. ನಾವು ಅಡುಗೆ ಮಾಡ್ತಾ ಇರ್ತೀವಿ, ತರಕಾರಿ ಕಟ್ ಮಾಡ್ತಾ ಇರ್ತೀವಿ. ಇವತ್ತು ಹುರುಳಿಕಾಯಿ ತುಂಬ ಬಲ್ತ್ ಹೋಗಿದೆ, ಯಾತಕ್ಕೆ ಈ ಥರದ್ದು ಅವ್ರು ತಂದ್ರೋ ನೋಡಲಿಲ್ಲ, ಸರಿಯಾಗಿ ತಂದುಬಿಟ್ಟಿದ್ದಾರೆ, ಹೋಗಲಿ, ಲಂಚ್ ಆದರೂ ಹೆಂಗೋ ಒಂದು ಮಾಡಿಬಿಡ್ಬೋದು ಊಟಕ್ಕೆ. ಬೆಳಿಗ್ಗೆ ತಿಂಡಿ ಮಾಡೋದೇನೆ ಕಷ್ಟ, ಎಷ್ಟು ಅಂತ ಹೊಂದಿಸೋದು, ಎಷ್ಟು ಥರಾವರಿ ತಿಂಡಿನ. ಒಂದು ಕೆಲಸ ಮಾಡ್ತಿದ್ದೀವಿ, ಬಟ್ ಇನ್ನೇನೋ ಯೋಚನೆ ಮಾಡ್ತಿದ್ದೀವಿ, ಬಟ್ ಮಾಡೋ ಕೆಲಸನೇ ಅದನ್ನು ಇದು ಯಾಕೆ ಸರಿಯಾಗಿಲ್ಲ, ಹಿಂಗಿಲ್ಲ ಹಂಗಿಲ್ಲ ಅಂತ ಬೇರೆ ಥರ ಯೋಚನೆ ಮಾಡ್ತಿರ್ತೀವಿ. ದ್ಯಾಟ್ ಈಸ್ ವಾಟ್ ಈಸ್ ಬೀಯಿಂಗ್ ಜಡ್ಜ್ಮೆಂಟಲ್ ಈಸ್ ಆಲ್ ಅಬೌಟ್. ನಾವಿನ್ಮೇಲಿಂದ ತರಕಾರಿ ಕಟ್ ಮಾಡುವಾಗ ನಾವು ಬರೀ ತರಕಾರಿ ಕಟ್ ಮಾಡೋದನ್ನೇ ಫೋಕಸ್ ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ನಮಗೆ ತರಕಾರಿ ಕಟ್ ಮಾಡೋದು ಬೇಜಾರು, ಅದಕ್ಕೆ ನಾವಲ್ಲಿ ಮುಂಚೆ ಆದರೆ ಟೇಪ್ ರೆಕಾರ್ಡರ್ ಇಟ್ಕೋತಾ ಇದ್ವಿ. ಇವಾಗಂತೂ ಇದನ್ನು ಇಟ್ಕೊಂಡ್ರೆ ಸಾಕು, ಏನಾದರೂ ಹಾಡು ಕೇಳಿಕೊಂಡು, ಭಜನೆ ಕೇಳಿಕೊಂಡು, ಅಥವಾ ಯೋಗಕ್ಷೇಮ ಟಾಕನ್ನು ಕೇಳಿಕೊಂಡು ಇದನ್ನು ಹೇಳಿದ್ದಾರೆ, ಮಾಡ್ತೀವಿ ಕೆಲಸ. ಇದು ತಪ್ಪು ಅಂತಲ್ಲ, ದಟ್ ಈಸ್ ನಾಟ್ ಬೀಯಿಂಗ್ ಮೈಂಡ್ಫುಲ್ ಅಷ್ಟೇ. ಏನಾದರೂ ಒಂದು ಕೆಲಸ ಮಾಡುವಾಗ ಸಂಪೂರ್ಣ ಅದರಲ್ಲೇ ತೊಡಗಿಸ್ಕೊಳ್ಳೋದು and being non-judgmental is what mindfulness is all about.
ಅದು ಒಂದು ರೀತಿನಲ್ಲಾದರೆ ಇವತ್ತು ಮೈಂಡ್ಫುಲ್ನೆಸ್ಸನ್ನು 5 ರೀತಿನಲ್ಲಿ ತಿಳಿಸ್ಕೊಡ್ತೀನಿ. ಎರಡನೇ ರೀತಿ ಮೈಂಡ್ಫುಲ್ನೆಸ್ ಅಂದರೆ ಏನು ಅನ್ನೋದು ನೋಡೋಣ. ಇಟ್ಸ್ ಆಲ್ ಅಬೌಟ್ ಚೇಂಜಿಂಗ್ ಅವರ್ ಪರ್ಸ್ಪೆಕ್ಟಿವ್. ಇಲ್ಲದೆ ಹೋದರೆ ಒಂದೇ ಥರ ನೋಡ್ತಾ ನೋಡ್ತಾ ಯಾವುದಾದ್ರೂ ಒಂದು ವಸ್ತುನ, ಯಾರನ್ನಾದ್ರೂ ಒಬ್ಬರು ಪರ್ಸನನ್ನು ಒಂದೇ ಥರ ನೋಡಿ 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 ಅದೇ ಅಭ್ಯಾಸ ಆಗಿರುತ್ತೆ. ಇನ್ನೊಂದು ರೀತಿನಲ್ಲಿ ನಮಗೆ ನೋಡೋಕ್ಕೆ ಬರೋದಿಲ್ಲ. ಸೊ ಇಟ್ ಈಸ್ ಆಲ್ ಅಬೌಟ್ ಚೇಂಜಿಂಗ್ ಅವರ್ ಪರ್ಸ್ಪೆಕ್ಟಿವ್. ಇದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. 6 ನಾವು ಒಂದು ಕಡೆಯಿಂದ ನೋಡಿದ್ರೆ 6 ಕಾಣುತ್ತೆ, ಇನ್ನೊಂದು ಕಡೆಯಿಂದ ನೋಡಿದ್ರೆ 9 ಕಾಣುತ್ತೆ. ಹೀಗೆ ನಾವು ನಮ್ಮ ಟೀನೇಜ್ ಮಗನ ಜೊತೆ ಏನಾದರೂ ಒಂದು ಡಿಸ್ಕಷನ್ನಲ್ಲೋ ಅಥವಾ ಹೆಂಡತಿ ಜೊತೆ ಏನಾದರೂ ಡಿಸ್ಕಷನಲ್ಲೋ ಅವ್ರು ಒಂಥರ ನೋಡ್ತಾರೆ, ನಾವು ಒಂಥರ ನೋಡ್ತೀವಿ. ಇಲ್ಲ, ಇದು ನಾನು ನೋಡ್ತಾ ಇರೋದೇ ಸರಿ ನೋಡು, ಇದು 6 ಅಂತ ಹೇಳ್ತೀವಿ. ಅವನು ಹೇಳ್ತಾನೆ ಇಲ್ಲ, ಇದು ನೋಡ್ತಾ ಇರೋದೇ 9 ಅಂತ ಹೇಳ್ತೀವಿ. ಈ ಎಕ್ಸಾಂಪಲ್ ತುಂಬ ಈಸಿ ಅರ್ಥ ಆಗಕ್ಕೆ. ಆ ಕಡೆ ಬಂದು ನೋಡು ಅಂತ ಹೇಳಿ ತೋರಿಸ್ಬಿಡ್ಬಹುದು. ಬಟ್ ನಾವಲ್ಲಿ ಏನಾದರೂ ಒಂದು ಡಿಸ್ಕಷನ್ ಆರ್ಗ್ಯುಮೆಂಟ್ ಆಗೋದು ಯಾವುದಾದ್ರೂ ಒಂದು ವ್ಯಾಲ್ಯೂ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಷ್ಟು ಸುಲಭವಾಗಿ 6 ತಿರುಗಿಸಿದ್ರೆ 9 ಆಗತ್ತೆ ಅಂತ ಕಾಣೋ ಹಾಗೆ ಆಗಲ್ಲ. ಓನ್ಲಿ ವೆನ್ ವಿ ಆರ್ ಮೈಂಡ್ಫುಲ್ ಕ್ಯಾನ್ ವಿ ಸಿ ದಿ ಅದರ್ ಪರ್ಸನ್ಸ್ ವ್ಯೂ. ಅದನ್ನು ಹೆಂಗೆ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತಂದರೆ, ಇನ್ನೊಬ್ರದ್ದನ್ನೇ ಅಲ್ಲ, ನಾವೇ ಯಾವುದಾದ್ರೂ ಒಂದನ್ನು ಯೋಚನೆ ಮಾಡ್ತಾ ಇದ್ದಾಗ ಹಾಗಾದರೆ ಇದನ್ನು ಬೇರೆ ರೀತಿ ಯಾವ್ಯಾವ ಥರ ರೀತಿ ಯೋಚನೆ ಮಾಡಬಹುದು. ಅಥವಾ ಇದನ್ನೇ ತಗೊಂಡ್ರೆ ನನ್ನ ಹೆಂಡತಿ ಯಾವ ಥರ ಯೋಚನೆ ಮಾಡ್ತಾಳೆ, ನನ್ನ ಮಗಳು ಯಾವ ಥರ ಯೋಚನೆ ಮಾಡ್ತಾಳೆ, ನನ್ನ ಅಣ್ಣ ಯಾವ ಥರ ಯೋಚನೆ ಮಾಡ್ತಾನೆ ಅಂತ ಸುಮ್ಮನೆ ನಾವು ಥಾಟ್ ಎಕ್ಸ್ಪೆರಿಮೆಂಟ್ ಆಗೇನೆ ಪ್ರಾಕ್ಟೀಸ್ ಮಾಡ್ಕೋಬೋದು. ಅವಾಗ ವಿ ವಿಲ್ ಸಿ ಇನ್ ಮೆನಿ ಡಿಫ್ರೆಂಟ್ ವೇಸ್. That is what it means to be changing our perspective and look at something from many different ways. ನಾವು ಯೂಶುವಲಿ ನೋಡೋದು ಬರೀ 2 ವಿಧದಲ್ಲಿ, ಸರಿ ತಪ್ಪು ಅಷ್ಟೇ. But many of the things in life is not about black and white. It's all shades of gray in between anta. So it's all about changing our perspective. Idanne nandu one of my favorite phrases ಅದೇನು ಅನ್ನೋದನ್ನು ನೋಡೋಣ, ಹೇಳ್ತೀನಿ. ಇದನ್ನೇ ಇನ್ನು ಮುಂದುವರಿಸಿ ನೋಡಬೇಕಾದ್ರೆ, it's a way of seeing things, it's a way of seeing people, it's a way of seeing situations and circumstances, ಸಂದರ್ಭಗಳನ್ನು ಯಾವ ರೀತಿ ನೋಡ್ತೀವಿ, ಆಸ್ ದೋ ವಿ ಆರ್ ಸೀಯಿಂಗ್ ಇಟ್ ಫಾರ್ ದ ವೆರಿ ಫಸ್ಟ್ ಟೈಮ್. ಇದನ್ನೇ ಬಿಗಿನರ್ಸ್ ಮೈಂಡ್ ಅಂತಲೂ ಹೇಳ್ತಾರೆ. ಶೋಷಿನ್ ಅಂತ, ಪಾಳಿ ಲ್ಯಾಂಗ್ವೇಜಲ್ಲಿ. ಪಾಳಿ ಅನ್ನೋದು ಸಂಸ್ಕೃತ ಅಲ್ಲ, ಅದು ಬೇರೆ ಒಂದು ಪ್ರಾಕೃತ ಭಾಷೆದು. ಅದನ್ನು ಶೋಷಿನ್ ಅಂತ ಹೇಳ್ತಾರೆ, ಬಿಗಿನರ್ಸ್ ಮೈಂಡ್ ಅಂತ. ಆಗ ನೋಡಿದಾಗ, ಫಸ್ಟ್ ಟೈಮ್ ನೋಡಿದಾಗ ಏನನ್ನಾದರೂ ಹಿಂಗೆ ಅದ ಅಂತ ಬೇರೆ ಬೇರೆ ರೀತಿನಲ್ಲಿ ನೋಡ್ತೀವಿ, ಒಂದೇ ಒಂದು ರೀತಿನಲ್ಲ. ಅದಕ್ಕಾಗಿ ಟು ಡೆವಲಪ್ ಎ ಬಿಗಿನರ್ಸ್ ಮೈಂಡ್. ಅದು ಒಂದೇ ಅಲ್ಲ ನೋಡಿ, ಇದನ್ನು ಅಳವಡಿಸ್ಕೊಳ್ಳೋಕೆ ನೋಡಿದಾಗ ಎಷ್ಟು ಹೋಗ್ಬೋದು. ಯು ಕ್ಯಾಂಟ್ ಮೇಕ್ ದ ಸೇಮ್ ಮಿಸ್ಟೇಕ್ ಟ್ವೈಸ್. ಅದೇ ಮಿಸ್ಟೇಕನ್ನು ನಾವು ಸೆಕೆಂಡ್ ಟೈಮ್ ಮಾಡಿದಾಗ, ದ ಸೆಕೆಂಡ್ ಟೈಮ್ ಯು ಮೇಕ್ ದಟ್ ಮಿಸ್ಟೇಕ್, ಇಟ್ಸ್ ನಾಟ್ ಎ ಮಿಸ್ಟೇಕ್ ಎನಿಮೋರ್. ಇಟ್ ಈಸ್ ಎ ಚಾಯ್ಸ್ ಯು ಆರ್ ಮೇಕಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಹ್ಯಾಬಿಟ್. ಅವಾಗ ನಮಗೆ ಗೊತ್ತೇ ಆಗಲ್ಲ, ಮಿಸ್ಟೇಕ್ ಅಂತಾನೆ ಗೊತ್ತಾಗಲ್ಲ, ಬಿಕಾಸ್ ಅದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ. ಹ್ಯಾಬಿಟ್ ಅಂದ ತಕ್ಷಣ ನಾವೇನು ಯೋಚನೆ ಮಾಡೋದಿಲ್ಲ, ಅದನ್ನೇ ಮಾಡೋದು, ಯಾವುದೇ ಒಂದು ತಗೊಂಡ್ರು. ಹಾಗೆ ಇನ್ನೊಂದು ರೀತಿನಲ್ಲಿ ನೋಡಬೇಕಾದ್ರೆ, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಇಟ್ ಹ್ಯಾಸ್ ಈವನ್ ಬಿಕಮ್ ಎ ಕ್ಲೀಶೆ. ಎಷ್ಟೊಂದು ಸಲ ನಾವು ಉಪಯೋಗಿಸ್ಬಿಟ್ಟಿದ್ದೀವಿ. ಒಂದು ಲೋಟದಲ್ಲಿ ಅರ್ಧ ಭಾಗ ನೀರಿದ್ರೆ ಇನ್ನೊಂದು ಅರ್ಧ ಭಾಗ ಎಂಟಿ ಆಗಿದ್ರೆ, ನಾವು ಚಿಕ್ಕವರಾದಾಗಿಂದಾನೂ ಹೇಳ್ಕೊಟ್ಟಿದ್ದಾರೆ ನಮ್ಮ ತಾಯಿ, ಲುಕ್ ಎಟ್ ದ ಗ್ಲಾಸ್ ದಟ್ ಈಸ್ ಹ್ಯಾಫ್ ಫುಲ್ ಅನ್ನೋದನ್ನು. ಯಾವುದು ಖಾಲಿ ಇದೆಯೋ ಅದನ್ನು ನೋಡಬೇಡ, ಏನಿದೆಯೋ ಅದನ್ನು ಫೋಕಸ್ ಮಾಡು ಅಂತನ್ಬಿಟ್ಟು.
ನಾವಿದರ ಎರಡೇ ರೀತಿ ನಮ್ಗೆ ಗೊತ್ತಿರೋದು. ನಾನು ಇನ್ನೊಂದು ರೀತಿ ಹಾಕ್ತೀನಿ. ಅರ್ಧ ಎಂಟಿ ಆಗಿದೆಯಲ್ಲ, ದಟ್ ಗ್ಲಾಸ್ ಇಸ್ ರೀಫಿಲ್ಲಬಲ್. ಅದನ್ನು ನಾವು ಹೆಂಗೆ ಬೇಕೋ, ಯಾವ್ದ್ರಲ್ಲಿ ಬೇಕೋ ಅದನ್ನು ನಾವು ಅದನ್ನು ತುಂಬಿಸ್ಕೋಬಹುದು ಅನ್ನೋ ಒಂದು ದೃಷ್ಟಿಕೋನದ ಬದಲಾವಣೆ ಮಾಡಿಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಬರೀ ಹ್ಯಾಫ್ ಫುಲ್ ಹ್ಯಾಫ್ ಎಂಟಿ ಒಂದೇ ಅಲ್ಲ, ನಮಗೇನು ಥರದ್ರಲ್ಲಿ ಬೇಕೋ ಅದನ್ನು ತುಂಬಿಸ್ಬಹುದು. ಇದನ್ನೇ ಮುಂಚೆ ನನಗೆ ಗೊತ್ತಿರೋ ಹಾಗೆ ಮುಂಚೆ ಹೇಳಿದ್ದು ಕ್ವಾಂಟಮ್ ಫಿಸಿಸಿಸ್ಟ್ ಒಬ್ಬ ವಿಜ್ಞಾನಿ ಹೇಳಿರೋದು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕೋಟ್ಸ್. ನಿಮಗಿದು ಗೊತ್ತೇ ಇದೆ. ನನ್ ಆಫ್ ಮೈ ಟಾಕ್ಸ್ ವಿಲ್ ಗೋ ವಿದೌಟ್ ಕೋಟಿಂಗ್ ದಿಸ್. ಇಫ್ ಯು ಚೇಂಜ್ ದ ವೇ ಯು ಲುಕ್ ಎಟ್ ಥಿಂಗ್ಸ್, ದ ಥಿಂಗ್ಸ್ ಯು ಲುಕ್ ಎಟ್ ವಿಲ್ ಚೇಂಜ್. ನಾವೇನು ನಮ್ಮ ದೃಷ್ಟಿಕೋನನ ಬದಲಾವಣೆ ಮಾಡಿಕೊಂಡ್ರೆ ನಾವೇನು ನೋಡ್ತಿದ್ದೀವೋ ಅದೇ ಬದಲಾವಣೆ ಆಗ್ಬಿಡತ್ತೆ ಅಂತ. ಇದನ್ನು ಸಾಮಾನ್ಯ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿ ಅಥವಾ ಆಳವಾದ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೂ ದಿಸ್ ಸ್ಟೇಟ್ಮೆಂಟ್ ಈಸ್ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ಡೀಪ್. ಹಾಗಾದರೆ ಥರ್ಡ್ ವೇ ಆಫ್ ಲುಕಿಂಗ್ ಎಟ್ ಮೈಂಡ್ಫುಲ್ನೆಸ್ ಏನು? ನಮಗೆಲ್ಲರಿಗೂ ಕೆಲವು ಕೆಲಸ ಮಾಡೋಕ್ಕಿಷ್ಟ, ಕೆಲವು ಕೆಲಸ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಒಂದಿರುತ್ತೆ. ಅದನ್ನೇ ನೋ ಡಿವೈಡ್ ಬಿಟ್ವೀನ್ ಥಿಂಗ್ಸ್ ವಿ ಹ್ಯಾವ್ ಟು ಡೂ ಆ್ಯಂಡ್ ಥಿಂಗ್ಸ್ ವಿ ವಾಂಟ್ ಟು ಡೂ ಅಂತ. ಅದಕ್ಕೆ ನಮ್ಗೆ ಯಾವುದು ವಾಟ್ ಎವರ್ ವಿ ವಾಂಟ್ ಟು ಡೂ ಅದನ್ನು ಮಾಡಿಬಿಡ್ತೀವಿ. ವಾಟ್ ಎವರ್ ವಿ ಹ್ಯಾವ್ ಟು ಡೂ, ಅಯ್ಯೋ ಮಾಡಲೇಬೇಕಲ್ಲಪ್ಪ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಮಾಡ್ತೀವಿ. ಆ ಒಂದು ಭೇದ ಹೊರಟೋಗ್ಬೇಕು. ದಟ್ ಡಿಫ್ರೆನ್ಸ್ ಬಿಟ್ವೀನ್ ಇದು ಮಾಡಲೇಬೇಕು ಮಾಡೋಣ, ಇದನ್ನು ಮಾಡೋಕ್ಕಿಷ್ಟ ಬಟ್ ಏನು ಮಾಡೋದು ಅನ್ನೋ ಒಂದು ಹೊಟ್ಟೋಗ್ಬಿಟ್ಟು ವಾಟ್ ಎವರ್ ವಿ ನೀಡ್ ಟು ಡೂ ವಿ ಶುಡ್ ಜಸ್ಟ್ ಡೂ ಇಟ್ ಅನ್ನೋದನ್ನು ಕಲ್ತ್ಕೊಳ್ಳೋದೇನೆ ಮೈಂಡ್ಫುಲ್ನೆಸ್. ಆಗಲೇ ಹೇಳಿದ್ನಲ್ಲ, ಮಧ್ಯಾಹ್ನ ಊಟಕ್ಕಾದರೂ ಅಡುಗೆ ಏನಾದರೂ ಮಾಡಿಬಿಡ್ಬೋದು, ಬೆಳಿಗ್ಗೆ ತಿಂಡಿ ಮಾಡಲೇಬೇಕು, ಏನು ಮಾಡೋದು, ಅದನ್ನು ಏನು ಹೊಳೆಯಲ್ಲ ಬಟ್ ಐ ಹ್ಯಾವ್ ಟು ಡೂ ಅಂತ ಅನ್ಕೋತೀವಲ್ಲ, ಏನು ಮಾಡಬೇಕು ಅದನ್ನೇ ಒಂದು ಖುಷಿಯಿಂದ ಮಾಡಿದಾಗ ಇದು ದಿಸ್ ಇಸ್ ಅನದರ್ ಸೀಕ್ರೆಟ್. ನಾವೇನೇ ಒಂದು ಕೆಲಸನ ಖುಷಿಯಿಂದ ಮಾಡಿದಾಗ ಅದು ಬೇರೆಯವ್ರಿಗೂ ಗೊತ್ತಾಗತ್ತೆ, ಅಷ್ಟೇ ಅವರೂ ಸಂತೋಷದಿಂದ ಸ್ವೀಕರಿಸಕ್ಕೂ ಆಗತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್. ಕೆಲವು ಸಲ ಅಭ್ಯಾಸ ಬಲದಿಂದ ಸಂತೋಷನೂ ಇಲ್ಲ, ಏನೂ ಇಲ್ಲ. ಐ ನೋ ಒನ್ ಆಫ್ ದ ಎಕ್ಸಾಂಪಲ್ಸ್ ವಿಸೆ ಎಷ್ಟೇ ರುಚಿಯಾಗಿ ಮಾಡಿದ್ರು ಸುಮ್ಮನೆ ತಿಂತಾರೆ, ಏನೂ ಹೇಳೋದಿಲ್ಲ ಮನೆಯಲ್ಲಿ ಅಂತ. ಆ ಮಟ್ಟಕ್ಕೆ ಈ ಎಕ್ಸಾಂಪಲ್ ತಗೊಂಡು ಹೋಗಬೇಡಿ. ಅದು ನಮ್ಮ ಬಿಹೇವಿಯರ್ ಪ್ಯಾಟ್ರನ್ಸ್ ಅಷ್ಟೇ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಏನೇ ಒಂದು ಮಾಡಬೇಕಾದ್ರೂ ಕೆಲಸ ಅದನ್ನು ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಅಂದ್ಕೊಂಡು ಬೇಜಾರು ಪಟ್ಕೊಂಡು ಅಥವಾ ಖುಷಿಯಿಂದ ಮಾಡದೆ ಇರೋ ಬದಲು ಏನು ಮಾಡಬೇಕೋ ಮಾಡಿಬಿಡೋಣ. ಆದರೆ ಅದನ್ನು ಖುಷಿಯಾಗಿ ಮಾಡಿದ್ರೆ ಮತ್ತಷ್ಟು ಒಳ್ಳೆಯದು. ಸೊ ಇದು ಮೂರನೇ ರೀತಿ ನಾವು ಮೈಂಡ್ಫುಲ್ನೆಸ್ನ ಅರ್ಥ ಮಾಡ್ಕೊಳ್ಳೋದು. ನಾಲ್ಕನೇ ರೀತಿ ಏನು? ಇಟ್ಸ್ ಅ ವೇ ಆಫ್ ಫೇಸಿಂಗ್ ದ ರಿಯಾಲಿಟಿ. ನಮ್ಗೇನಾದರೂ ಒಂದು ಕಷ್ಟ ಬಂದರೆ, ಚಾಲೆಂಜ್ ಬಂದರೆ ಏನು ನಾವು ಹಂಗೆ ಅನ್ಕೋತೀವಿ, ಯಾತಕ್ಕೆ ನನಗೆ ಹಿಂಗೆ ಬಂತು, ನಾನು ಪ್ಯೂರ್ ವೆಜಿಟೇರಿಯನ್, ನಾನು ಇಷ್ಟು ಪ್ರತಿದಿನ ವಾಕ್ ಮಾಡ್ತಾ ಇದ್ದೆ, ಆದರೂ ನನ್ನ ಕೊಲೆಸ್ಟ್ರಾಲ್ ಯಾತಕ್ಕೆ ಜಾಸ್ತಿ ಆಯಿತು, ನನಗೆ ಯಾತಕ್ಕೆ ಡಯಾಬಿಟೀಸ್ ಬಂತು, ನನಗಂತೂ ಸ್ವೀಟ್ಸ್ ಅಂದ್ರೇ ಇಷ್ಟ ಇಲ್ಲ. ಈ ಥರ ಅದು ಒಂದು ಎಕ್ಸಾಂಪಲ್ ತೊಗೊಂಡೆ. ಈ ಥರ ನೀವೇ ಬೇಕಾದಷ್ಟು ಎಕ್ಸಾಂಪಲ್ ತೊಗೋಬೋದು. ಆವಾಗ ನಮಗೆ ಏನು ವಾಸ್ತವಿಕತೆನ ಫೇಸ್ ಮಾಡೋದಕ್ಕೆ ಆಗಲ್ಲ. ಯಾತಕ್ಕೆ ಹಿಂಗೆ ಆಗ್ತಾ ಇದೆ, ಏನೋ ಆಗ್ಬಿಡ್ತಲ್ಲ, ಯಾಕೆ ಹಿಂಗಾಗೋಯ್ತು, ನಮ್ಮ ವಾಯ್ಸಲ್ಲೇ ಗೊತ್ತಾಗುತ್ತೆ. ಏನಾದರೂ ಒಂದು ಆಗ್ಬಿಟ್ರೆ ತಕ್ಷಣ ಏನೋ ಆಗೋಯ್ತು ಅನ್ನೋ ಹಾಗೆ. ಅವದನ್ನು ವಾಸ್ತವಿಕತೆನ ಹೆಂಗೆ ಫೇಸ್ ಮಾಡೋದು, ವಾಟನ್ನು ಸೋ ವಾಟ್, ತುಂಬ ಸಿಂಪಲ್ ಆಗಿ ಹೇಳ್ತಿದ್ವಿ. ಬರಲಿ, ಏನೇ ಬರಲಿ, ನಾನು ಅದನ್ನು ಕಲಿತೀನಿ, ಹೆಂಗೆ ಎದುರಿಸೋದು ಅನ್ನೋದನ್ನು ಕಲಿತೀನಿ ಅನ್ನೋದನ್ನು
ಅರ್ಥ ಮಾಡ್ಕೊಳ್ಳೋದೇನೆ ದಟ್ ಈಸ್ ವಾಟ್ ಈಸ್ ಬೀಯಿಂಗ್ ಮೈಂಡ್ಫುಲ್ ಈಸ್ ಆಲ್ ಅಬೌಟ್. ಇಟ್ ಈಸ್ ದ ವೇ ವಿ ಫೇಸ್ ದಿಸ್ ರಿಯಾಲಿಟಿ, ಎವ್ರಿ ಡೇ ರಿಯಾಲಿಟಿ. ಹೆಂಗೆ ನಾವು ಫೇಸ್ ಮಾಡ್ತೀವಿ, ಏನಾದರೂ ಬರಲಿ, ನಾನು ಅದನ್ನು ಕಲ್ತ್ಕೊಂಡು ಬರೀ ಎದುರಿಸೋದಲ್ಲ, ಕಲ್ತ್ಕೋತೀನಿ. ಯಾವುದೇ ಒಂದು ಕೆಲಸ ಬಂದ್ರೂ, ಯಾವುದೇ ಒಂದು ಚಾಲೆಂಜ್ ಬಂದ್ರೂ ಅದನ್ನು ಕಲ್ತ್ಕೊಂಡು ನಿಭಾಯಿಸ್ತೀನಿ. ನಿಭಾಯಿಸಾದ ಮೇಲೆ ಮತ್ತೂ ಕಲಿತೀನಿ ಅನ್ನೋ ರೀತಿನಲ್ಲಿ ನಾವು ನಮ್ಮ ಜೀವನನ ತಗೊಂಡು ಹೋಗ್ಬೋದು. ದಟ್ ಈಸ್ ಫೋರ್ತ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್ಫುಲ್ನೆಸ್. The last way of understanding mindfulness andre, it's a way of seeing life as a unified whole. ಏನಂಗಂದ್ರೆ, ಒಂದು ಉದಾಹರಣೆ ತಗೊಳ್ಳೋಣ. ಇದು ಒಂದು ಹೊಸ ಥರ ಹೂವು. ನೀವು ನೋಡೇ ಇಲ್ಲ ಅದು ಹೆಂಗಿರತ್ತೆ ಅಂತ, ಪಿಕ್ಚರಲ್ಲೂ ನೋಡಿಲ್ಲ. ನಾನು ನಿಮ್ಗೆ ಒಂದು ಹೊಸ ಥರ ಹೂವನ್ನು ತಂದು ತೋರಿಸ್ತೀನಿ. ಹೆಂಗೆ ಆ ಒಂದೊಂದು ಹೂವು ಭಾಗಗಳನ್ನು ತೆಗೆದು ನೋಡಿ, ಇದು ಪೆಟಲ್ಲು ಈ ಕಲರ್ ಇರತ್ತೆ, ಇನ್ನೂ ಒಂದು ಕೆಲವು ಹೂ ಪೆಟಲ್ಲು ಇನ್ನೊಂದು ಕಲರ್ ಇರತ್ತೆ, ಅದರ ಒಳಗಡೆ ಸ್ಟೇಮನ್ ಅಂತ ಇರತ್ತೆ, ಇದಕ್ಕೆ ಒಳಗಡೆ ಕೆಳಗಡೆ ಸೆಪಲ್ ಅಂತ ಬರುತ್ತೆ ಅಂತ ಒಂದೊಂದು ಭಾಗನು ತೆಗೆದ್ಬಿಟ್ಟು ನಿಮಗೆ ಬರೀ ಭಾಗಗಳಾಗಿ ತೋರಿಸಿದ್ರೆ ನಿಮ್ಗೆ ಅದು ಪೂರ್ಣ ಹೂವು ಹೆಂಗಿದೆ ಅನ್ನೋದು ಗೊತ್ತಾಗತ್ತಾ? ಆಗೋದಿಲ್ಲ. ಆ ಹೂವನ್ನು ಇಡೀ ಹೂವಾಗೇ ನಾವು ನೋಡಿದಾಗ ಆಗ ಅದು ನಮಗೆ ಖುಷಿ ಸಿಗತ್ತೆ. ಅದನ್ನು ನೋಡಾದ್ಮೇಲೆ ಒಂದೊಂದನ್ನು ತೆಗೆದು ನೋಡಬಹುದು. That is okay. But we also have to learn to see life itself as a unified whole. ಒಂದು ಸಮಗ್ರವಾಗಿ ಅದನ್ನು ನೋಡಿದಾಗ ಆ ಜೀವನನ ನಾವು ಅರ್ಥ ಮಾಡ್ಕೊಳ್ಳೋದೇ ಬೇರೆ. ಯಾಕೆಂದರೆ ಎಸ್ಪೆಷಲಿ ಮನೆಯಲ್ಲಿ ಪ್ರತಿನಿತ್ಯ ಇದೇನಾದರೂ ಒಂದು ಡಿಸ್ಕಷನ್ ಆಗತ್ತೆ. ಯಾರಾದರೂ ಟೀನೇಜ್ ಮಕ್ಕಳಿರ್ಬೋದು, ಅವಾಗ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ಇಲ್ಲ ಸ್ಪೌಸಸಲ್ಲೇ ಆಗೋ ಒಂದು ಡಿಸ್ಕಷನ್ ಇರ್ಬೋದು. ಏನು ತಾಯಿ ಏನೋ ಒಂದು ಹೇಳ್ತಾರೆ, ಅಲ್ಲಿ ಟೀನೇಜ್ ಹುಡುಗಂಗೆ ಪೂರ್ತಿ ಅರ್ಥ ಆಗೋದಿಲ್ಲ. ಹಿ ಈಸ್ ಓನ್ಲಿ ಲುಕಿಂಗ್ ಅಟ್ ಇಟ್ ಫ್ರಮ್ ಹಿಸ್ ಆ್ಯಂಗಲ್, ಅಷ್ಟೇ ಅವನಿಗೆ ಗೊತ್ತಿರೋದು. ಯಾಕೆಂದರೆ ಪೂರ್ಣ ಗೊತ್ತಿರೋದಿಲ್ಲ, ಜೀವನ ಕಂಡಿರೋದಿಲ್ಲ, ಏನಾಗ್ಬೋದು ಏನಾಗಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಅದೇ ತಾಯಿ ಆದವಳು ಎಲ್ಲನೂ ನೋಡಿ, ಸಮಗ್ರವಾಗಿ ನೋಡಿ ಅದನ್ನು ಒಂದು ಏನು ಹೊಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇದ್ದಾಗ ಮಗಂಗೆ ಅರ್ಥ ಆಗದೆ ಇರ್ಬೋದು. he will be only looking at it from his point of view. ಇಷ್ಟೇ ಇರೋದು ಒಂದು ಎಕ್ಸ್ಪೀರಿಯನ್ಸು. ಬಟ್ ಅದು ತುಂಬ ದೊಡ್ಡದು ಅಂತ ಇಷ್ಟು ಮಕ್ಕಳಿಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದರಿಂದ ಅಷ್ಟನ್ನು ನೋಡಿ ಇದೇ ಸರಿ ಅನ್ನೋ ಹಾಗೆ ಆ ಥರ ನೋಡೋದು ಇಟ್ಸ್ ಅ ರಿಡಕ್ಷನಿಸ್ಟ್ ಪರ್ಸ್ಪೆಕ್ಟಿವ್. ಅದು ಮುಖ್ಯ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ನೋಡಿ. ಬಟ್ ವಿ ಆಲ್ಸೋ ಹ್ಯಾವ್ ಟು ಲುಕ್ ಎಟ್ ಲೈಫ್ ಫ್ರಮ್ ಎ ಹೊಲಿಸ್ಟಿಕ್ ಪರ್ಸ್ಪೆಕ್ಟಿವ್. ಆಗ ದ ಹೋಲ್ ಈಸ್ ಗ್ರೇಟರ್ ದೆನ್ ದ ಸಮ್ ಆಫ್ ಇಟ್ಸ್ ಪಾರ್ಟ್ಸ್ ಅಂತ ಕೇಳಿದ್ದೀವಲ್ಲ. ಐ ಥಿಂಕ್ ಇಟ್ಸ್ ಅರಿಸ್ಟಾಟಲ್ ಹೂ ಸೆಡ್ ದಟ್, ಗ್ರೀಕ್ ಫಿಲಾಸಫರ್. ದಟ್ ಈಸ್ ವಾಟ್ ಇಟ್ ಮೀನ್ಸ್. ನಮ್ಮ ಈ ಜೀವನನ ಪರಿಪೂರ್ಣ ಜೀವನವಾಗಿ ಅದನ್ನು ನೋಡೋದು ಹೆಂಗೆ, ಹೊಲಿಸ್ಟಿಕ್ ಪರ್ಸ್ಪೆಕ್ಟಿವ್, ನಾಟ್ ಜಸ್ಟ್ ಫ್ರಮ್ ಎ ರಿಡಕ್ಷನಿಸ್ಟ್ ಪರ್ಸ್ಪೆಕ್ಟಿವ್. ಇನ್ಫ್ಯಾಕ್ಟ್ ಇದು ಎರಡು ರೀತಿಯಲ್ಲೂ ನೋಡೋದನ್ನು ನಾವು ಕಲಿಬೇಕು. ಹೊಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಲ್ಲೂ ನೋಡಬೇಕು, ರಿಡಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲೂ ನೋಡಬೇಕು. ಬಟ್ ಹೊಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದನ್ನೇ ಮೈಂಡ್ಫುಲ್ನೆಸ್ ಅಂತ ಅಂದ್ಬಿಟ್ಟು ತಿಳ್ಕೊಬಹುದು. ಸೊ ಈಗ ನಾವು 5 ರೀತಿ ಮೈಂಡ್ಫುಲ್ನೆಸ್ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಟು ಕನ್ಕ್ಲೂಡ್, ಐ ವಿಲ್ ಕನ್ಕ್ಲೂಡ್ ವಿತ್ ರೀಕ್ಯಾಪ್ ಮಾಡಿ ಇಷ್ಟುವರೆಗೆ ಏನು ನಾವು ಕಲ್ತಿದ್ದು ಅಂತ ಹೇಳಿ, and then I will end the talk. ಏನು, what are the benefits of mindfulness ಅಂತ ನೋಡಿದ್ರೆ you will see, ಏನು, it reduces stress, it helps to focus and concentrate, ಡಿಪ್ರೆಷನ್ ಕಡಿಮೆ ಆಗತ್ತೆ, ಎನರ್ಜಿ ಜಾಸ್ತಿ ಆಗತ್ತೆ, ಆಂಗ್ಸೈಟಿ ಹೋಗುತ್ತೆ. ಈ ಥರದನ್ನು ನೀವು ಎಷ್ಟು ನೋಡಿದ್ರು ಎಲ್ಲದನ್ನು ನೀವು ಯು ವಿಲ್ ಸಿ ಆಲ್ ಆಫ್ ದಿಸ್. ಮೈ ಗುಡ್ನೆಸ್, ಇಷ್ಟೊಂದು ಬೆನಿಫಿಟ್ ಇದೆಯಾ, ಇಷ್ಟು ನಮಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಅನ್ಸತ್ತೆ.
ಹಾಗಾದ್ರೆ ಏನು ಮೈಂಡ್ಫುಲ್ನೆಸ್ ಒಂದು ಕಲ್ತ್ಬಿಟ್ರೆ ಆಯ್ತಾ, ಇಸ್ ದಿಸ್ ದಿ ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ಕೇಳಿದಾಗ, ಹಾಗಾದ್ರೆ ಇದೇ ಪೆನೇಷಿಯಾ ಅಂತ ಹೇಳ್ತೀವಿ. ಪೆನೇಷಿಯಾ ಅಂದ್ರೆ ಏನು? ಹಾಗಾದ್ರೆ ಇದು ಒಂದು ರಾಮಬಾಣನ? ಇದು ಒಂದು ಕಲ್ತ್ರೆ ಈ ಒಂದು ಟೂಲ್ ಎಲ್ಲ ಸರಿ ಹೋಗತ್ತಾ ಅಂತ ಕೇಳಿದ್ರೆ ಇಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ನೆಕ್ಸ್ಟ್ ನಾವು ಇನ್ನೊಂದು ಟೂಲ್ ತಗೋತೀವಿ, ಆವಾಗ ನಿಮ್ಗೆ ಇನ್ನೂ ಇದನ್ನು ಆಳವಾಗಿ ಅರ್ಥ ಆಗತ್ತೆ. ಯಾತಕ್ಕೆ ಇದು ಒಂದೇನೆ ಎಲ್ಲದಕ್ಕೂ ಒಂದೇ ಮಂತ್ರ ಅನ್ನೋ ಹಾಗೆ ಇದು ಒಂದು ನಾವು ಕಲ್ತ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಲ್ಲ. ಅದನ್ನೇ ಇಟ್ಸ್ ನಾಟ್ ಎ ಪೆನೇಷಿಯಾ ಅಂತ ಹೇಳೋದು. ಯಾತಕ್ಕೆ ನೋಡಿ, ಇಟ್ಸ್ ನಾಟ್ ಎ ಸಿಲ್ವರ್ ಬುಲೆಟ್ ಟು ಸಾಲ್ವ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಮೈಂಡ್ಫುಲ್ನೆಸ್ಸಿಂದ. ನೋಡೋಣ ಏನು ಅನ್ನೋದನ್ನು ಮುಂದೆ. ಆದರೆ ವಿ ಡೋಂಟ್ ಹ್ಯಾವ್ ಟು ಬಿಲೀವ್ ಎವ್ರಿ ಥಾಟ್ ವಿ ಹ್ಯಾವ್ ಆರ್ ಬಿ ನಾಕ್ ಡೌನ್ ಸೋ ಆಫ್ಟನ್ ಬೈ ಅವರ್ ಎಮೋಷನ್ಸ್. And even if we practice mindfulness, we will experience difficult feelings and mental chatter. ಅಲ್ಲೇ ನಮ್ಮ ಒಳಗಡೆನೆ ಸೆಲ್ಫ್ ಟಾಕ್ ಆಗ್ತಾ ಇರತ್ತೆ, ಇದನ್ನು ಸರಿ ಇಲ್ಲ, ಇದು ಸರಿಗಿಲ್ಲ ಅನ್ನೋ ಹಾಗೆ ಮೆಂಟಲ್ ಚಾಟರ್. ಅಥವಾ ಇನ್ನೊಂದು, ಇದನ್ನು ಹಂಗೆ ಮಾಡಿದ್ರೆ ಏನು, ಹಿಂಗೆ ಮಾಡಿದ್ರೆ ಏನು, ವಾಟ್ ಇಫ್ ಅನ್ನೋದು ಲೂಪಲ್ಲಿ, ಸರ್ಕ್ಯುಲರ್ ಲೂಪಲ್ಲಿ ರೆಪಿಟೇಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ. ಈವನ್ ಇಫ್ ಯು ಪ್ರಾಕ್ಟಿಸ್ ಮೈಂಡ್ಫುಲ್ನೆಸ್. However, mindfulness ಮಾಡಿದಾಗ we can change our relationships with our emotions. We can change our relationship with our thoughts. And we can change our relationship with the negative self-talk. ಏನು ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಮಗೆ ನೆಗೆಟಿವ್ ಟಾಕ್ ಬರುತ್ತೆ ಅಂತಲ್ಲ, ಬರೋದಿಲ್ಲ ಅಂತಲ್ಲ. ಹಾಗಾದರೆ ಏನು? ದೆನ್ ವಾಟ್ ಡು ವಿ ಡು? ಅದು ಮಾಡಿದ್ರೂ ಯಾವಾಗಲೂ ಇದನ್ನು ಹೇಳ್ತೀನಿ, ಒಂದು ಯಾರ್ಡ್ ಸ್ಟಿಕ್, ಇದು ಒಂದು ಫಾರ್ಮುಲಾ ಥರ. ಫಿಟ್ ಅನ್ನೋದು, ಎಫ್ ಅಂದರೆ ಫ್ರೀಕ್ವೆನ್ಸಿ. ಬರುತ್ತೆ, ನಾವು ಇಷ್ಟೇ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದ್ರೂ ಯಾವುದೋ ಒಂದು ಸಂದರ್ಭ ಬರುತ್ತೆ ಅಂತ, ಆವಾಗ ನೆಗೆಟಿವ್ ಥಾಟ್ ಬರುತ್ತೆ, ತಪ್ಪು ಅರ್ಥ ಮಾಡ್ಕೋತೀವಿ, ಇನ್ನೊಬ್ಬರ ದೃಷ್ಟಿಕೋನದಿಂದ ನೋಡೋದಕ್ಕಾಗಲ್ಲ. ಇದೆಲ್ಲ ಆದಾಗ ಇದನ್ನು ನಾವು ನೆನ್ಪಿಟ್ಕೋಬೇಕು. ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಆ ಫ್ರೀಕ್ವೆನ್ಸಿ ಆಫ್ ಸಚ್ ಥಿಂಗ್ಸ್ ಹ್ಯಾಪನಿಂಗ್ ರೆಡ್ಯೂಸ್ ಆಗತ್ತೆ. ಅಥವಾ ಇಂಟೆನ್ಸಿಟಿ ವಿತ್ ದ ವೇ ವಿ ವುಡ್ ರಿಯಾಕ್ಟ್ ಟು ಥಿಂಗ್ಸ್, ಅದು ಕಡಿಮೆ ಆಗತ್ತೆ. ಐ ಸ್ಟ್ಯಾಂಡ್ಸ್ ಫಾರ್ ಇಂಟೆನ್ಸಿಟಿ, ಎಫ್ ಫಾರ್ ಫ್ರೀಕ್ವೆನ್ಸಿ, ಟಿ ಫಾರ್ ರಿಕವರಿ ಟೈಮ್. ಇಲ್ಲ, ಅದು ಎರಡೂ ಇಲ್ಲ, ಅದು ಮತ್ತೆ ಆಗ್ತಾನೇ ಇದೆ. ಬಟ್ ರಿಕವರಿ ಟೈಮ್, ಆದಷ್ಟು ಬೇಗ ನಾವು ವಾಪಸ್ ಸಮಸ್ಥಿತಿಗೆ ಬರ್ತೀವಿ. ಸೊ ಇದು ಒಂದ್ಸಲಿ ನಾವು ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಾವು ಮನಸ್ಸನ್ನು ಗೆಲ್ಲಬಹುದು ಅಂತಲ್ಲ. ಇಟ್ಸ್ ಆಲ್ವೇಸ್ ಆನ್ ಎ ಮೊಮೆಂಟ್ ಬೇಸಿಸ್. ಹಾಗೆ ಮಧ್ಯ ಹಿಂಗೆ ಆದಾಗ್ಲೂ ಈ ಫಿಟ್ ಅನ್ನೋದನ್ನು ನಾವು ನೆನ್ಪಿಟ್ಕೊಂಡು ಅಟ್ಲೀಸ್ಟ್ ಆದಷ್ಟು ಬೇಗ ವಾಪಸ್ ಸಮಸ್ಥಿತಿಗೆ ಬರ್ತಾ ಇದ್ದೀವಾ? ಆ ಟೀನೇಜ್ ಮಗನ ಜೊತೆ ಆರ್ಗ್ಯುಮೆಂಟ್ ಆಗಿದ್ರೂ ಪರವಾಗಿಲ್ಲ, ಮತ್ತು ಅದನ್ನು ಸರಿಯಾಗಿ ಮಾಡ್ಕೋತಾ ಇದ್ದೀವ, ತಕ್ಷಣಕ್ಕೆ ವಾಪಸ್ ಸರಿಯಾಗಿ ಬರ್ತಾ ಇದ್ದೀವ? ವಿ ನೀಡ್ ಟು ಲುಕ್ ಎಟ್ ಇಟ್. ಹಾಗಾದರೆ ನಾನು ಇಷ್ಟನ್ನು ಹೇಳಿರೋದನ್ನು ಜಸ್ಟ್ ಗೋಣ ರೀಕ್ಯಾಪ್ ವಿತ್ ಜಸ್ಟ್ ದೀಸ್ 2 slides. ಸೊ ಮೈಂಡ್ಫುಲ್ನೆಸ್ ಅಂದರೆ ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. And how to be in the present moment? By being mindful. By being mindful, it helps us to be in the present moment. And it creates space between a strong emotion and our actions. ನಮಗೇನೋ ಒಂದು ಆಲೋಚನೆ ಬರುತ್ತೆ, ಥಟ್ ಅಂತ ರಿಯಾಕ್ಟ್ ಮಾಡ್ತೀವಿ. ಆ ಒಂದು ಆಲೋಚನೆ, ದಟ್ಸ್ ಅ ಸ್ಟಿಮ್ಯುಲಸ್ ಅಂತ ಅನ್ಕೊಳ್ಳೋಣ. ರಿಯಾಕ್ಟ್ ಮಾಡ್ತೀವಲ್ಲ, ಅದೆರಡರ ಮಧ್ಯೆ ಒಂದು ಸಣ್ಣ ಒಂದು ಟೈಮ್ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ವಿ ಕ್ಯಾನ್ ಬಿ ಮೈಂಡ್ಫುಲ್ ಇನ್ ದಟ್ ಗ್ಯಾಪ್ ಆ್ಯಂಡ್ ರೆಸ್ಪಾಂಡ್ ಆ್ಯಂಡ್ ನಾಟ್ ರಿಯಾಕ್ಟ್. ಹಾಗೆ ವೆನ್ ವಿ ಪೇ ಅಟೆನ್ಷನ್ ಟು ಅವರ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್, we can respond in a more clever way without hurting our own feelings and the feelings of others. ಸ್ಪೇಸ್ ಇರುತ್ತಲ್ಲ, ಅದನ್ನು ಆ ಟೈಮಲ್ಲಿ ನಾವು ಯೋಚನೆ ಮಾಡಿ ಮೈಂಡ್ಫುಲ್ ಆಗಿದ್ದು ರೆಸ್ಪಾಂಡ್ ಮಾಡಿದಾಗ
ದೆನ್ ನಮಗೂ ನೋವಾಗಲ್ಲ, ಇನ್ನೊಬ್ರಿಗೂ ನೋವಾಗೋದಿಲ್ಲ. ಆಗ ಹೌ ವಿ ಎಕ್ಸ್ಪ್ರೆಸ್ ಅನ್ನೋದನ್ನು. ಆ್ಯಂಡ್ ವಿ ಲರ್ನ್ ಟು ಡೀಲ್ ವಿತ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಇನ್ ಅ ಕಾಮ್ ಮ್ಯಾನರ್. ಯಾತಕ್ಕದು ಇಂಪಾರ್ಟೆಂಟ್? ಸೊ ವಿ ಕ್ಯಾನ್ ಮೇಕ್ ಬೆಟರ್ ಡಿಸಿಷನ್ಸ್. ಹಾಗೆ ಇಟ್ ಕ್ರಿಯೇಟ್ಸ್ ಮೋರ್ ಎಮೋಷನಲ್ ಬ್ಯಾಲೆನ್ಸ್. ಏನೇ ಏರುಪೇರಾದ್ರೂ ಆದಷ್ಟು ಬೇಗ ವಾಪಸ್ಸು ಸಮಸ್ಥಿತಿಗೆ ಬರ್ತೀವಿ, ಸಮಚಿತ್ತತೆಯನ್ನು ಕಾಪಾಡ್ಕೋತೀವಿ. ದಿಸ್ ಇಸ್ ದ ಅಲ್ಟಿಮೇಟ್ ಬೆನಿಫಿಟ್ ಆಫ್ ಮೈಂಡ್ಫುಲ್ನೆಸ್. ಹಾಗಾದರೆ ಇನ್ನೊಂದು, I'm just going to give you a quick win ಅಂತ ಹೇಳ್ತಾರಲ್ಲ, ಬಟ್ ಇಟ್ಸ್ ನಾಟ್ ಎ ಕ್ವಿಕ್ ಫಿಕ್ಸ್, ಇಟ್ಸ್ ಅ ಕ್ವಿಕ್ ವಿನ್. ತಕ್ಷಣಕ್ಕೆ ಕ್ವಿಕ್ ವಿನ್ ಯಾಕೆ ಅಂತಂದರೆ ನಮ್ಗೆ ಇನ್ನೂ ಟೈಮ್ ಆಗುತ್ತೆ ಈ ಥರ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿ ಟು ಬಿ ಮೈಂಡ್ಫುಲ್ ಆಲ್ ದ ಟೈಮ್. ಬಟ್ ಆದರೂ ವಿ ವಾಂಟ್ ಸಮಥಿಂಗ್ ರಿಯಲಿ ಕ್ವಿಕ್ ತಾನೆ. ಆವಾಗ ಇದನ್ನು ನಾವು ಮಾಡಿದ್ರೆ ಏನು ಅಂತ ಹೇಳ್ತೀನಿ, ಅದನ್ನು ಮಾಡಿದ್ರೆ ಇಟ್ ವಿಲ್ ಬಿ ಎ ಕ್ವಿಕ್ ವಿನ್. ಅಥವಾ ನಾವು ಮಾಡ್ತಾ ಇದ್ದೀವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆಯಿಂದ, ಆದರೂ ಒಂದೊಂದು ಸಲ ಏರುಪೇರಾಗತ್ತಲ್ಲ ಮನಸ್ಸು, ಆವಾಗಲೂ ಕೂಡ ಇದನ್ನು ಉಪಯೋಗಿಸ್ಬೋದು 2 ಸಲಿನೂ. ಏನದು? ಸೊ ವೆರಿ ಪಾಪ್ಯುಲರ್ ಮೈಂಡ್ಫುಲ್ನೆಸ್ ಎಕ್ಸಸೈಸ್ ಟು ಬಿ ಇನ್ ಟಚ್ ವಿತ್ ದ ಪ್ರೆಸೆಂಟ್ ಮೂಮೆಂಟ್, ಹಿಯರ್ ಆ್ಯಂಡ್ ನಾವ್, ನೌ ಆ್ಯಂಡ್ ಹಿಯರ್. ಏನದು? ಇಟ್ಸ್ ಟೈಮ್ ಟು ಸ್ಟಾಪ್. ಇದನ್ನು ನಾವು ನೆನ್ಪಿಟ್ಕೋಬೇಕು, ಸ್ಟಾಪ್ ಅನ್ನೋದನ್ನು. ಏನು? ವಾಟ್ ಡಸ್ ದಟ್ ಮೀನ್? When you feel frustrated, when you feel anxious, just stop. Stop ಅನ್ನೋದು ಒಂದು acronym. Each letter stands for something. ಏನು ಅನ್ನೋದನ್ನು ನೋಡೋಣ. How do we stop? Stop. Just take a momentary pause. No matter what you're doing, ಏನೇ ಮಾಡ್ತಾ ಇದ್ರೂ just stop. 1 ಸೆಕೆಂಡ್ ಅಲ್ಲಿ ನಿಲ್ಲಿಸ್ಬಿಡಿ ಮಾಡ್ತಾ ಇರೋದನ್ನು. ಕೋಪ ಬಂದಿದ್ರು 1 ನಿಮಿಷ ತಡೀರಿ, 1 ಸೆಕೆಂಡ್ ತಡೀರಿ ಸಾಕು. ಆ್ಯಂಡ್ ದೆನ್ ಟೇಕ್ ಅ ಬ್ರೆತ್, ಟೇಕ್ ಅ ಡೀಪ್ ಬ್ರೆತ್. ದಟ್ ಫೀಲಿಂಗ್, ದಟ್ ಬ್ರೆತ್ ತಗೊಂಡಾಗ ನಮ್ಗೆ ಗೊತ್ತಾಗತ್ತೆ. ಇಲ್ಲೇ ಹೋದರೆ ನಾವು ಪಾಡಾಗ ನಾವು ಉಸಿರಾಡ್ತಿರ್ತೀವಿ, ಅದ್ರ ಮೇಲೆ ಗಮನ ಇಲ್ಲ. ನಿಲ್ಲಿಸ್ಬಿಟ್ಟು ವಿ ಹ್ಯಾವ್ ಟು ಉಸಿರಾಟದ ಮೇಲೆ ಗಮನ ಕೊಡಬೇಕು. ಈವನ್ ಎ ಸಿಂಗಲ್ ಬ್ರೆತ್ ಇಸ್ ಎನಫ್. ದಟ್ ಫೀಲಿಂಗ್ ದ ಬ್ರೆತ್ brings you back to the now. Because breath, I always say, is the bridge between this body and our mind. One single breath alli when we focus, ಮನಸ್ಸು ಕಾಮ್ ಆಗ್ಬಿಡತ್ತೆ. ಟ್ರೈ ದಿಸ್ ಅಂಡ್ ಸಿ. ತಕ್ಷಣ ಮನಸ್ಸು ಕಾಮ್ ಆಗತ್ತೆ. And then observe, witness whatever is happening. ಸಾಕ್ಷಿ ಭಾವದಿಂದ ನೋಡಿ. ಕೋಪನ, ದುಃಖನ, ಅಸೂಯೆನ, ಏನಾಗ್ತಾ ಇದ್ರು ಅದನ್ನು ಸಾಕ್ಷಿ ಭಾವದಿಂದ, ಅಯ್ಯೋ ಯಾಕೆ ಮತ್ತೆ ಬಂತು, ಯಾವುದೂ ಅಲ್ಲ, ದಟ್ ಈಸ್ ಬೀಯಿಂಗ್ ಜಡ್ಜ್ಮೆಂಟಲ್. ಜಸ್ಟ್ ಅಕ್ನಾಲೆಜ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್. ಕೋಪ ಬರ್ತಾ ಇದೆ, ಕೋಪ ಬಂದಿದೆ, ಅಷ್ಟು ಅಕ್ನಾಲೆಜ್ ಮಾಡಿದ್ರೆ ಸಾಕು. ದ ಮೈಂಡ್ ಕಾಮ್ಸ್ ಡೌನ್. ಸಾಕ್ಷಿ ಭಾವದಿಂದ. And then proceed. Having acquainted briefly with the present moment, continue. ನಿಮಗೆ ಗೊತ್ತಾಗತ್ತೆ, ಕೋಪ ಬಂದಿದ್ರು ಅಲ್ಲೇ ತಕ್ಷಣ ಕಡಿಮೆ ಆಗತ್ತೆ, ಮತ್ತೆ ಬರ್ಬೋದು. ಯಾವಾಗ ಅನ್ಸತ್ತೋ ಜಸ್ಟ್ ಸ್ಟಾಪ್. ಈ 4 ಸ್ಟೆಪ್ಪನ್ನು ನೆನ್ಪಿಟ್ಕೊಳ್ಳಿ. ಅದನ್ನು ಮಾಡಿದಾಗ ಮೈಂಡ್ ಎಷ್ಟು ಕಾಮ್ ಆಗುತ್ತೆ ಅನ್ನೋದನ್ನು ನಿಮಗೆ ಇದನ್ನು ಅನುಭವಕ್ಕೆ ಬರುತ್ತೆ. ಇದು ಬರೀ ಇಂಟಲೆಕ್ಚುವಲ್, ಇದು ಇನ್ಫಾರ್ಮೇಷನ್, ಮಾಹಿತಿ, ನಾಲೆಡ್ಜ್ ಕೊಡ್ತಾ ಇರೋದು ಅಷ್ಟೇ. ನಿಮಗೆ ಇದು ಅನುಭವಕ್ಕೆ ಬರಬೇಕು, ಆಗಲೇ ಇದರ ಮೇಲೆ ನಂಬಿಕೆ ಬರೋದು ನಿಮಗೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. He was a Zen Buddhist monk. If you're truly present, and now how to take care of the present moment as best you can. You're doing your very best for the future already. ಇಲ್ಲಿ ಒಂದು ಕ್ಯಾವಿಯಾಟ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಹೌದು, ವಿ ಹ್ಯಾವ್ ಟು ಬಿ ಮೈಂಡ್ಫುಲ್, ವಿಲ್ ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಅಂದ್ಕೊಂಡು ಮುಂದಿಂದನ್ನು ಪ್ಲ್ಯಾನ್ ಮಾಡ್ತೀವಿ.
ಬಟ್ ಹಿಂದಿಂದನ್ನು ಮರೆತು ಬಿಡ್ತೀವಿ past, but we need to be learning from the past and planning for the future. ಎಷ್ಟೊಂದು ಸಲ ಇದನ್ನು ನೋಡಿದ್ದೀನಿ. ಹಳೇದು ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರಬೇಕು ಅನ್ನೋದಕ್ಕೆ ಹಳೇದನ್ನು ಕಲಿಯೋಕ್ಕೆ ಹೋಗೋದಿಲ್ಲ. ಹಳೇದನ್ನು ಬಿಟ್ಟು ಹಾಕ್ಬಿಡೋಣ, ಪ್ರೆಸೆಂಟ್ ಮೂಮೆಂಟ್, ಇವಾಗ ನಾನು ಸರಿಯಾಗಿರ್ತೀನಿ ಅಷ್ಟೇ. ಹಾಗೆ ಮಾಡ್ಕೊತ ಹೋದಾಗ ವಿ ಡೋಂಟ್ ರಿಫ್ಲೆಕ್ಟ್ ಆನ್ ದ ಪಾಸ್ಟ್. Mindfulness is also about reflecting the past, not to be in the past, ruminating our negative thoughts, Allah, but reflect on the past and learn from the past. Plan for the future and act in the present moment. ಅದು ಬಹಳ ಬಹಳ ಮುಖ್ಯ. ಇದನ್ನು ನಾವು ತುಂಬ ನೆನ್ಪಿಟ್ಕೊಳ್ಬೇಕು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಹಿಂದಿಂದನ್ನು ಕಲಿಯೋದೇ ಇಲ್ಲ. ಆವಾಗ ಅದೇ ಮಿಸ್ಟೇಕ್ ಮತ್ತೆ 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 ಆಗ್ತಾನೇ ಇರುತ್ತೆ. ಹಂಗಾಗಕ್ಕೆ ಬಿಡದೆ ಹಳೇದನ್ನು ಮನನ ಮಾಡಿ ರಿಫ್ಲೆಕ್ಟ್ ಮಾಡಿ, ಇದನ್ನೇ ಹೇಳೋದು ನಮ್ಮ ಸ್ಕ್ರಿಪ್ಚರ್ಸಲ್ಲೂ, ಶ್ರವಣ ಆ್ಯಂಡ್ ಮನನ. ವಿ ನೀಡ್ ಟು ರಿಫ್ಲೆಕ್ಟ್, ಮನನ ಮಾಡಿ ಅದನ್ನು ಸರಿಯಾಗಿ ಕಲಿತು ದೆನ್ ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಪ್ರಸ್ತುತದಲ್ಲಿ. ಅದನ್ನೇ ಇಹೈವ ಅಂತ ಹೇಳೋದು ಸಂಸ್ಕೃತ ಪದ. ವಿವೇಕ ಚೂಡಾಮಣಿನಲ್ಲಿ ಬಂದಿದೆ. ಇಹೈವ, ಇಹೈವ, ದಟ್ ಮೀನ್ಸ್ ರೈಟ್ ಹಿಯರ್, ನಾವ್, ಹಿಯರ್ ಅಂಡ್ ನಾವ್, ನೌ ಅಂಡ್ ಹಿಯರ್. ಅದಕ್ಕೆ ಸಂಸ್ಕೃತ ಪದ ಇಹೈವ, ಇಹೈವ. ಸೊ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಆಲ್ ವಿ ನೀಡ್ ಟು ಡೂ ಇಸ್ ಜಸ್ಟ್ ಬಿ ಮೈಂಡ್ಫುಲ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಆತ್ಮೀಯರೇ, ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಮೈಂಡ್ಫುಲ್ನೆಸ್ನ ಬಗ್ಗೆ ಬಹಳ ಸರಳವಾಗಿ ನಮ್ಮ ಮೇಡಮ್ ವಿವರಿಸಿದ್ದಾರೆ ಅಲ್ವಾ? ಆತ್ಮೀಯರೇ, ವಾಟ್ ಅನ್ನೋ ಬದಲು ಸೋ ವಾಟ್ ಅನ್ನೋಣ. ವೈ ಮೀ ಅನ್ನೋ ಬದಲು ವೈ ನಾಟ್ ಮೀ ಅಂತ ಕೇಳ್ಕೊಳ್ಳೋಣ. ಯಾವುದೇ ಒಂದು ಕೆಲಸ ಇರಲಿ, ಕಷ್ಟಪಟ್ಟು ಮಾಡೋಕ್ಕೆ ಬದಲಾಗಿ ಇಷ್ಟಪಟ್ಟು ಮಾಡೋಣ. ಆಗ ಒತ್ತಡ ತನ್ನಷ್ಟಕ್ಕೆ ತಾನೇ ನಿವಾರಣೆಯಾಗತ್ತೆ. ಇನ್ನು ಮನಸ್ಸಿದ್ರೆ ಮಾರ್ಗ ಅಂತ ಸಾಮಾನ್ಯವಾಗಿ ಹೇಳ್ತಿರ್ತೀವಿ. ಆದರೆ ಅಷ್ಟೇ ಸಾಕ? ಅದು ಆಲೋಚನೆಯ ಹಂತದಲ್ಲಿ ನಿಂತು ಹೋಗಬಾರ್ದು. ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಅದು ತನ್ನ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸ ಇರಲಿ, ಅದು 2 ಸಲ ನಡೆಯುತ್ತೆ ಅಂತ ಹೇಳ್ತಾರೆ. ಒಂದು ಆಲೋಚನೆಯ ಹಂತದಲ್ಲಿ, ಮತ್ತೊಂದು ನಿಜ ಅರ್ಥದಲ್ಲಿ ಅಲ್ವಾ? ಹಾಗಾಗಿ ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ನಾವು ಕೆಲಸವನ್ನು ಮೈಂಡ್ಫುಲ್ಲಾಗಿ ಮಾಡುವುದು ಬಹಳ ಮುಖ್ಯ ಆಗುತ್ತೆ. ಇನ್ನು ಪ್ರಸ್ತುತದಲ್ಲಿ ಬದುಕುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೂ ಕೂಡ ಎಷ್ಟೇ ವಿಚಾರಗಳನ್ನ ತಿಳ್ಕೊಂಡಿದ್ರೂ ಕೂಡ ನಮ್ಮ ಮನಸ್ಸು ಒಂದು ಭೂತಕಾಲದಲ್ಲಿರುತ್ತೆ, ಇಲ್ಲಾಂದರೆ ಭವಿಷ್ಯತ್ತಿನಲ್ಲಿ ಇರುತ್ತೆ. ಅದನ್ನು ವರ್ತಮಾನ ಕಾಲಕ್ಕೆ ಕರ್ಕೊಂಬರೋದಾದರೂ ಹೇಗೆ? ಅದಕ್ಕೊಂದು ತಂತ್ರವನ್ನು ನೀಡಿದ್ದಾರೆ ಅಲ್ವಾ? ನಮ್ಮ ಉಸಿರಾಟ ನಮ್ಮ ದೇಹ ಹಾಗೂ ಮನಸ್ಸನ್ನು ಬೆಸೆಯುವಂತಹ ಸಾಧನ. ಯಾವಾಗಲೇ ನಮ್ಮ ಮನಸ್ಸು ಪ್ರಸ್ತುತದಲ್ಲಿ ಇಲ್ಲ, ಎಲ್ಲೋ ಕಳೆದು ಹೋಗ್ತಾ ಇದೆ ಅಂತ ಅನ್ನಿಸ್ದಾಗ ಒಂದು ಸುದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಟ್ಟಾಗ ಅದು ಪ್ರಸ್ತುತಕ್ಕೆ ಬರುತ್ತೆ. ಇನ್ನೊಂದು ಸ್ಟಾಪ್ ಅನ್ನುವಂತಹ ತಂತ್ರವನ್ನು ನೀಡಿದ್ರು. ನಮಗೆ ಕೋಪ ಹೆಚ್ಚಾಗ್ತಾ ಇದೆಯಾ, ಸ್ಟಾಪ್ ಫಾರ್ ನೌ ಅಂತ ಹೇಳ್ಕೊಳ್ಳೋಣ. ಸದ್ಯಕ್ಕೆ ಕೋಪ ಮಾಡ್ಕೊಳ್ಳೋದು ಬೇಡ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೂ ಸಾಕು. ನಮ್ಮ ಮನಸ್ಸು ವಿಟ್ನೆಸ್ಸಿಂಗ್ ಅಂದರೆ ಸಾಕ್ಷಿ ಭಾವದಿಂದ ನೋಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಮನಸ್ಸು ಎಲ್ಲೋ ಕಳೆದು ಹೋಗ್ತಾ ಇದೆಯಾ, ಆಗ ಕೂಡ ಹೇಳ್ಕೊಳ್ಳೋಣ ಸ್ಟಾಪ್ ಫಾರ್ ನೌ ಅಂತ. ಆ ಕ್ಷಣಕ್ಕೆ ಮತ್ತೆ ಮನಸ್ಸು ಹಿಂದಿರುಗಿ ಬರುತ್ತೆ. ಈ ಎಲ್ಲ ತಂತ್ರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಕಲಿತ್ವಿ ಅಲ್ವಾ ಆತ್ಮೀಯರೇ? ಇದನ್ನೇ ತಾನೇ ನಮ್ಮ ಆವಿಷ್ಕಾರ ಸೂಕ್ತಿ ಕೂಡ ಹೇಳುತ್ತೆ. ಇವತ್ತಿನ ಸಂಚಿಕೆಯನ್ನು ಆವಿಷ್ಕಾರ ಸೂಕ್ತಿಯ ಜೊತೆಗೆ ಮುಕ್ತಾಯ ಮಾಡೋಣ. ನೀವೆಲ್ಲ ನಮ್ಮ ಕಾರ್ಯಕ್ರಮವನ್ನು ಮೆಚ್ಚುತ್ತಾ ಇದ್ದೀರಾ ಅಂತ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿ ಲೈಕ್ಸ್ಗಳ ಮೂಲಕ, ಸಬ್ಸ್ಕ್ರಿಪ್ಷನ್ಸ್ಗಳ ಮೂಲಕ ತಿಳಿದು ಬರ್ತಾ ಇದೆ. ಅನೇಕ ಜನ ನಮ್ಮನ್ನು ಹೇಗೆ ತಲುಪೋದು ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟಿದ್ದೀರಾ. ಇದಕ್ಕೆ ಉತ್ತರ ರೂಪವಾಗಿ ಹೇಳೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ನಮ್ಮ ಪ್ರತಿ ಮಂಗಳವಾರದ ಯೋಗಕ್ಷೇಮದ ಮೀಟಿಂಗ್ ಲಿಂಕ್ ಸಿಗತ್ತೆ. ಅದರಲ್ಲಿ ನೀವು ಭಾಗವಹಿಸೋದ್ರ ಮೂಲಕ ನಮ್ಮನ್ನು ತಲುಪಬಹುದು. ಪ್ರತಿ ಮಂಗಳವಾರ ಸಂಜೆ 5 ಗಂಟೆಗೆ
5ರಿಂದ 6:30ವರೆಗೂ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ. ಇದು ಉಚಿತವಾದಂತಹ ಕಾರ್ಯಕ್ರಮ. ನಿಮ್ಮೆಲ್ಲರನ್ನ ಕಾಣುವಂತಹ ಆಸೆ ನಮಗೂ ಕೂಡ ಇದೆ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆವಿಷ್ಕಾರ ಸೂಕ್ತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೇಟೆಸ್ಟ್ ವಿಡಿಯೋಗಳು ಮೊದಲು ನಿಮ್ಮನ್ನೇ ತಲುಪತ್ತೆ. ಧನ್ಯವಾದಗಳು. ಆವಿಷ್ಕಾರ ಸೂಕ್ತಿಯೊಂದಿಗೆ ಇಂದಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ಹಿಂದೆ ಏನಾಗಿದ್ದಿರಬಹುದೋ ಎಂದು ಮರುಗದೆ, ಮುಂದೆ ಏನಾಗಬಹುದೋ ಎಂದು ಕೌತುಕ ಪಡದೆ, ಇಂದು ಭರವಸೆಯೊಡನೆ ಜೀವಿಸುವುದೇ ಸೂಕ್ತ. ಧನ್ಯವಾದಗಳು.